ದೇವರಿಗೆ ಮೊದಲನೇದಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಈ ಸಮಯದಲ್ಲಿ ದೇವರ ಪರಿಶುದ್ಧವಾದಂತಹ ಮಾತುಗಳನ್ನು ಧ್ಯಾನಿಸೋದಕ್ಕೆ ನಾವು ಮುಂದಕ್ಕೆ ಹೋಗುವರಾಗಿರೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತಹ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುವರಾಗಿರುವ ಸ್ವಾಮಿ ಕರ್ತನೆ, ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಮತ್ತೊಂದು ಆವೃತ್ತಿ ಸಭೆಯಾಗಿ ನಿಮ್ಮ ಮುಂದೆ ಸೇರುವ ಭಾಗ್ಯವನ್ನು ನಮಗೆ ನೀವು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ ಕರ್ತನೆ. ಸೇರಿ ಬಂದಿರುವಂತ ನಾವು ಕರ್ತನೆ ಐಹಿಕ ವಿಚಾರಗಳನ್ನು, ಶಾರೀರಿಕವಾದಂಥ ಯೋಚನೆಗಳನ್ನು, ಚಿಂತನೆಗಳನ್ನು ಸಭೆಯೊಳಗೆ ಸನ್ನಿಧಾನದೊಳಗೆ ತರುವವರಾಗಿರದೆ ಎಲ್ಲಾ ಚಿಂತಾ ಭಾರವನ್ನು ಕರ್ತನೆ ನಿಮ್ಮ ಮೇಲೆ ಹಾಕಿಕೊಂಡು ನಾವು ನಿಶ್ಚಿಂತೆಯಿಂದ ಇದ್ದು ದೇವರೇ ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮ ಮಾತುಗಳನ್ನು ಧ್ಯಾನಿಸುವಂತೆ, ಕೇಳಲ್ಪಡುವ ಪ್ರತಿಯೊಂದು ಮಾತು ಕರ್ತನೆ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆ ಮಾತುಗಳ ಪ್ರಕಾರವಾಗಿ ಜೀವಿಸುವಂತೆ ನಮಗೆ ಕೃಪೆ ತೋರಿಸಿ ಕರ್ತನೆ. ಸೇರಿ ಬಂದಿರುವಂತ ಎಲ್ಲ ನಿನ್ನ ಮಕ್ಕಳನ್ನು, ಚಿಕ್ಕವರಿಂದ ದೊಡ್ಡವರೆಗೂ ಎಲ್ಲರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಅವರೊಂದಿಗೆ ನೀವು ಮಾತನಾಡಿ, ಅವರ ಹೃದಯದಲ್ಲಿ ನೀವು ಕಾರ್ಯ ನಡೆಸಿ, ನಿಮ್ಮ ಚಿತ್ತ, ನಿಮ್ಮ ಆಲೋಚನೆ, ನಿಮ್ಮ ಸಂಕಲ್ಪದ ಮೇರೆಗೆ ಎಲ್ಲರನ್ನು ನೀವು ನಡೆಸಿ ಬಲಪಡಿಸುತ್ತೀರಾ ಅಂತ ನಂಬುತ್ತಾ ವಾಕ್ಯದ ಭಾಗದಲ್ಲಿ ಜೊತೆಗಾರನ ಇಟ್ಕೊಂಡು ನಡೆಸಿ ಕರ್ತನೆ. ಹೇಳುವಂತವನು ನಾನಾಗಿರದೆ ಕರ್ತನೆ, ನಿಮ್ಮ ಮಾತುಗಳನ್ನು ಕರ್ತನೆ ನಿಮ್ಮ ಮಾತಾಗಿ ಹೇಳುವಂತೆ, ಪ್ರಕಟಿಸುವಂತೆ ಕೃಪೆ ತೋರಿಸಿ. ಯಾವುದೇ ರೀತಿಯಾದಂಥ ಶಾರೀರಿಕವಾದಂಥ ಆಲೋಚನೆಯಾಗಲಿ, ಮನುಷ್ಯ ಜ್ಞಾನವಾಗಲಿ ಇದರಲ್ಲಿ ಸೇರದಂತೆ ಕರ್ತನೆ ನಿಮ್ಮ ಆತ್ಮನ ಸಹಾಯದಿಂದ ನನ್ನನ್ನು ನೀವು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಮತ್ತೊಂದು ಆವೃತ್ತಿ ಸೇರಿ ಬಂದಂತಹ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡುವನಾಗಿದ್ದೇನೆ. ಪ್ರಿಯರೇ, ದೇವರ ಮಹಾಪ್ರೀತಿ, ಕೃಪೆ, ಆತನ ಚಿತ್ತದಂತೆ ನಡೆಯುವುದಕ್ಕೆ ಸಿದ್ಧರಾಗಿರುವಂಥ ನಮ್ಮೆಲ್ಲರನ್ನು ಮತ್ತೊಂದು ವಾರಕ್ಕೆ ದೇವರು ನಮ್ಮನ್ನು ಬರಮಾಡಿ ಈ ರೀತಿಯಾಗಿ ಸೇರುವಂತ ಅವಕಾಶವನ್ನು ದಯಪಾಲಿಸಿದಂತಹ ದೇವಾದಿ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಸಮಯದಲ್ಲಿ ಪ್ರಿಯರೇ, ಅನೇಕ ವಾರಗಳು, ಅನೇಕ ಬಾರಿ ಯೇಸು ಕ್ರಿಸ್ತರವರು ನುಡಿದಂತ ಆ ಒಂದು ಮಾತು, ಯೇಸು ಕ್ರಿಸ್ತರವರ ಬಾಯಿಂದ ಹೊರಬಂದಂತ ಒಂದು ಮಾತುಗಳು ಏನಾದ್ರೂ ಇದ್ದಾವೋ ಆ ಮಾತುಗಳು ಶ್ರೇಷ್ಠವಾದಂತ ಮಾತುಗಳು. ಆ ಶ್ರೇಷ್ಠವಾದಂತ ಮಾತುಗಳಿಂದ ಅನೇಕ ಅರ್ಥಗಳನ್ನ, ಅನೇಕ ಪರಮಾರ್ಥಗಳನ್ನು ನಾವು ಕೇಳುತ್ತಾ ಬರುತ್ತಿದ್ದೇವೆ. ಅದೇ ಕ್ರಮದಲ್ಲಿ ಈ ದಿನವೂ ಸಹ ಯೇಸು ಕ್ರಿಸ್ತರವರು ತನ್ನ ಒಂದು 2.5 ವರ್ಷಗಳ ಜೀವನದ ಸುವಾರ್ತೆಯ ಆ ಒಂದು ಪ್ರಯಾಣದಲ್ಲಿ, ಆ ಒಂದು ಸುವಾರ್ತೆಯ ಕೆಲಸದಲ್ಲಿ ಅನೇಕ ಮಾತುಗಳನ್ನು ನುಡಿಯುತ್ತಾ, ಶಿಷ್ಯರೊಂದಿಗೆ ಮಾತನಾಡುತ್ತಾ, ಸಭೆಯೊಂದಿಗೆ ಮಾತನಾಡುತ್ತಾ, ಜನರೊಂದಿಗೆ ಮಾತನಾಡುತ್ತಾ ಅನೇಕ ಮಾತುಗಳಲ್ಲಿ ಒಂದನ್ನು ಈ ದಿನದಲ್ಲಿ ನಾವು ಯೋಚಿಸುವರಾಗಿರೋಣ, ಧ್ಯಾನಿಸುವರಾಗಿರೋಣ. ಮತ್ತಾಯನು ಬರೆದಂತಹ ಸುವಾರ್ತೆ 21ನೇ ಅಧ್ಯಾಯ. ಮತ್ತಾಯನು ಬರೆದಂತಹ ಸುವಾರ್ತೆ 21ನೇ ಅಧ್ಯಾಯ 31ನೇ ವಚನ. 21ನೇ ಅಧ್ಯಾಯ 31ನೇ ವಚನ. ಅವರಿಬ್ಬರಲ್ಲಿ ತಂದೆಯ ಚಿತ್ತದಂತೆ ನಡೆದವನು ಯಾರು ಎಂದು ಕೇಳಿದ್ದಕ್ಕೆ, ಅವರಿಬ್ಬರಲ್ಲಿ ತಂದೆಯ ಚಿತ್ತದಂತೆ ನಡೆದವನು ಯಾರು ಎಂದು ಕೇಳಿದ್ದಕ್ಕೆ ಅವರು ಮೊದಲನೆಯವನೇ ಅಂದರು. ಆಗ ಯೇಸು ಅವರಿಗೆ, ಭ್ರಷ್ಟರು, ಸೂಳೆಯರು ನಿಮಗಿಂತ ಮೊದಲು ದೇವರ ರಾಜ್ಯವನ್ನು ಸೇರುವರು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಪುಟ ಸಂಖ್ಯೆ ಹೊಸ ಒಡಂಬಡಿಕೆ 28ನೇ ಪುಟ ಸಂಖ್ಯೆ. ಯೇಸು ಕ್ರಿಸ್ತರವರು ಹೇಳುತ್ತಿರುವಂತಹ ಮಾತು, ಯೇಸು ಕ್ರಿಸ್ತರವರು ನುಡಿಯುತ್ತಿರುವಂತಹ ಮಾತೇನಂತಂದ್ರೆ, ಭ್ರಷ್ಟರು, ಸೂಳೆಯರು ನಿಮಗಿಂತ ಮೊದಲು ದೇವರ ರಾಜ್ಯವನ್ನು ಸೇರುವರು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ದೇವರ ರಾಜ್ಯ ಎಂತವರಿಗೆ ಕೊಡಬೇಕೆಂದು ದೇವರು ಬಯಸಿ ನಿರ್ಮಾಣ ಮಾಡುತ್ತಿದ್ದಾರೆ ಅಂತಂದ್ರೆ, ಯಾರಾದರೆ ಪರಿಶುದ್ಧರು, ನಿರ್ದೋಷಿಗಳು, ದೇವರ ಚಿತ್ತವನ್ನು ನೆರವೇರಿಸುವವರು ಯಾರಾದರೆ ಇದ್ದಾರೋ ಅವರನ್ನು ತನ್ನ ಬಳಿಯಲ್ಲಿ ಇರಿಸಿಕೊಳ್ಳುವಂತ ಕ್ರಮದಲ್ಲಿ ಮಾಡುತ್ತಿರುವಂತ ಲೋಕವೇ ಪರಲೋಕ. ಹೌದಾ? ಆದರೆ ಅಂತಹ ಪರಲೋಕ, ಅಂತಹ ಪರಿಶುದ್ಧವಾದಂತಹ ಲೋಕ, ಅಂತಹ ಒಂದು ಸ್ವಚ್ಛವಾದಂತಹ ಲೋಕಕ್ಕೆ ಯಾರು ಹೋಗ್ತಿದ್ದಾರೆ ಅಂತ ಯೇಸು ಸ್ವಾಮಿ ಹೇಳ್ತಿದ್ದಾರೆ ಪ್ರಿಯರೇ?
ಯಾರು ಹೋಗ್ತಿದ್ದಾರೆ? ಯಾರು ಪ್ರವೇಶ ಮಾಡ್ತಿದಾರಂತೆ? ಯಾರು? ಭ್ರಷ್ಟರು, ಭ್ರಷ್ಟರು, ಸೂಳೆಯರು. ನಿಮಗಿಂತ ಮೊದಲು ನಿಮಗಿಂತ ಮೊದಲು ದೇವರ ರಾಜ್ಯವನ್ನು ಸೇರುವರು. ಇದು ಸತ್ಯ. ನಿಮಗಿಂತ ಮೊದಲು ಯಾರು ಸೇರ್ತಾರೆ? ಭ್ರಷ್ಟರು. ನಿಮಗಿಂತ ಮೊದಲು ಯಾರು ಸೇರ್ತಿದ್ದಾರೆ? ಭ್ರಷ್ಟರು ಅಂತ ನೀಚವಾದಂತ ಕೆಲಸವನ್ನು ಮಾಡುತ್ತಿರುವಂತವರಿಗೆ ಪರಲೋಕನ, ಅಂತವರಿಗೆ ಪರಲೋಕ ಕೊಡಬೇಕೆಂದು ದೇವರು ಮಾಡಿದ್ದಾರೆ. ಎಂತವರಿಗೆ ಪರಲೋಕ ಅಂತಂದ್ರೆ ತನಗೋಸ್ಕರ ಪರಿಶುದ್ಧರಾಗಿ ಬದುಕಿರಂತವರಿಗೆ. ಆದ್ರೆ ಯಾರು ಸೇರ್ತಿದ್ದಾರೆ ಪರಲೋಕಕ್ಕೆ? ಯಾರು ಸೇರ್ತಿದ್ದಾರೆ ದೇವರ ರಾಜ್ಯಕ್ಕೆ ಅಂತಂದ್ರೆ ಭ್ರಷ್ಟರು, ಭ್ರಷ್ಟರು. ಇವರೆಲ್ಲ ಏನಾಗ್ತಿದಾರಂತೆ? ನಿಮಗಿಂತ ಮೊದಲು ಈ ಪದ ಬಹಳ ಪ್ರಾಮುಖ್ಯ. ಮೀಕಂಟೆ ಮುಂದು, ನಿಮಗಿಂತ ಮೊದಲು ದೇವರ ರಾಜ್ಯಕ್ಕೆ ಸೇರುವರು. ಇದು ಸತ್ಯ. ದಿಸ್ ಇಸ್ ಟ್ರೂತ್. ಪ್ರಿಯರೇ, ನಮಗಿಂತ ಮೊದಲು ಪರಲೋಕಕ್ಕೆ ಸೇರೋರಿದ್ದಾರೆ, ನಮಗಿಂತ ಮೊದಲು ಪರಲೋಕಕ್ಕೆ ಸೇರುವವರಿದ್ದಾರೆ. ಪ್ರಿಯರೇ, ಈ ಮಾತು ಹೇಳುವುದಕ್ಕಿಂತ ಮೊದಲು ಯೇಸು ಕ್ರಿಸ್ತರು ಒಂದು ಒಳ್ಳೆ ಉದಾಹರಣೆಯನ್ನೇ ಹೇಳ್ತಾರೆ. ಈ ವಚನ ಬರುವುದಕ್ಕಿಂತ ಮೊದಲು ಒಂದು ಒಳ್ಳೆ ಉದಾಹರಣೆ 28ನೇ ವಚನ, ಅದೇ ಅಧ್ಯಾಯ 21ನೇ ಅಧ್ಯಾಯದ 28ನೇ ವಚನದಲ್ಲಿ ಒಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು. ಅವನು ಮೊದಲನೆಯವನ ಬಳಿಗೆ ಬಂದು ಮಗನೇ ಹೋಗಿ ಈ ಹೊತ್ತು ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡು ಅಂದಾಗ ಅವನು ನಾನು ಹೋಗುವುದಿಲ್ಲ ಎಂದು ಹೇಳಿದಾಗ್ಯೂ ತರುವಾಯ ಪಶ್ಚಾತ್ತಾಪ ಪಟ್ಟು ತೋಟಕ್ಕೆ ಹೋದನು. ಆಮೇಲೆ ಎರಡನೆಯವನ ಬಳಿಗೆ ಬಂದು ಅದೇ ಮಾತನ್ನು ಹೇಳಿದಾಗ ಅವನು ಹೋಗುತ್ತೇನಪ್ಪ ಅಂದಾಗ್ಯೂ ಹೋಗಲೇ ಇಲ್ಲ. ಅವನು ಹೋಗುತ್ತೇನೆ ಎಂದು ಹೇಳಿದಾಗ್ಯೂ ಹೋಗಲಿಲ್ಲ. ಅವರಿಬ್ಬರಲ್ಲಿ ತಂದೆಯ ಚಿತ್ತದಂತೆ ನಡೆದವರು ಯಾರು ಎಂದು ಕೇಳಿದ್ದಕ್ಕೆ ಅವರು ಮೊದಲನೆಯವನೇ ಅಂದರು. ಒಂದು ತಂದೆ ಇದ್ದಾನಂತೆ, ತಂದೆಗೆ ಇಬ್ಬರು ಮಕ್ಕಳಿದಾರಂತೆ. ಆ ಇಬ್ಬರು ಮಕ್ಕಳಲ್ಲಿ ಒಬ್ಬನ ಬಳಿಯಲ್ಲಿ ಹೋಗಿ ಹೇಳ್ತಿದ್ದಾನಂತೆ, ಮಗನೇ ತೋಟದಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಇದೆ, ಕೆಲಸ ಮಾಡು ಅಂತ. ಆದ್ರೆ ಅವನು ಹೇಳದಂತೆ ಹೋಗ್ತೀನಪ್ಪ ಅಂತ ಹೇಳಿ ಹೋಗಿಲ್ಲ. ಎರಡನೇವನಿದ್ದಾನಂತೆ, ಎರಡನೇವನ ಬಳಿಗೂ ಸಹ ಅಪ್ಪ ಬಂದು ಹೇಳ್ತಿದ್ದಾನೆ, ತೋಟದಲ್ಲಿ ಮಗನೇ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಬ ಅಂತಂದ್ರೆ ಎರಡನೇವನು ಹೇಳ್ತಿದ್ದಾನೆ, ನಾನು ಹೋಗಲ್ಲ ಅಂತ ಹೇಳಿದವನು ಏನಾಯ್ತಂತೆ? ಅವನಿಗೆ ಹೋಗಲ್ಲ ಅಂತ ಹೇಳಿದ ಮೇಲೆ ಏನಾಗಿದೆ ಅಂತ ಬರೆಯಲ್ಪಟ್ಟಿದೆ ಆ ಮಾತು ನೋಡಿ. ಪಶ್ಚಾತ್ತಾಪ ಪಟ್ಟು ಹೇಳಿದಾಗ್ಯೂ, ಹೋಗುವುದಿಲ್ಲ ಅಂತ ಹೇಳಿದಾಗ್ಯೂ ಪಶ್ಚಾತ್ತಾಪ ಪಟ್ಟು ತೋಟಕ್ಕೆ ಹೋದನು. ಆಕ್ಚುಲಿ ಹೋಗಬೇಕಾದಂತವರು ಯಾರು? ಹೋಗ್ತೀನಿ ಅಂತ ಹೇಳಿದವರು. ಹೌದಾ? ಹೋಗುತ್ತೇನೆ ಅಂತ ಹೇಳಿದಂತವ್ರು ಹೋಗಬೇಕಾಗಿರುವಂತ ಕೆಲಸದಲ್ಲಿ, ಹೋಗಬೇಕಾಗಿರುವಂತ ಜಾಗದಲ್ಲಿ ಯಾರಾದ್ರೆ ಹೋಗಲ್ಲ ಅಂತ ಹೇಳಿದಾನೋ ಆ ವ್ಯಕ್ತಿ ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಅಂದರೆ ಪ್ರಿಯರೇ, ಯಾಕೆ ಯೇಸು ಕ್ರಿಸ್ತರು ಈ ಒಂದು ಉದಾಹರಣೆ, ಸಾಮ್ಯವನ್ನ ಹೇಳ್ತಿದ್ದಾರೆ ಅಂತಂದ್ರೆ, ದೇವರ ರಾಜ್ಯಕ್ಕೆ ಹೋಗ್ತೇನೆ, ದೇವರು ನನಗೆ ಪರಲೋಕ ಕೊಟ್ಬಿಡ್ತಾರೆ, ಪರಲೋಕದಲ್ಲಿ ನನಗೆ ರಿಸರ್ವೇಶನ್ ಆಲ್ರೆಡಿ ಬುಕ್ ಆಗಿದೆ ಅಂತ ಹೇಳಿಕೊಳ್ಳುವಂತ ಪ್ರತಿ ಕ್ರೈಸ್ತರಿಗೆ ಯೇಸು ಸ್ವಾಮಿ ಹೇಳುತ್ತಿರುವಂತ ಮಾತು, ಹೋಗುತ್ತೇನೆ ಅಂತ ನೀನ್ ಅಂದುಕೊಳ್ಳುತ್ತಿದ್ದೀಯಾ, ಆದ್ರೆ ನಿನಗಿಂತ ಮೊದಲು ಬೇರೆಯವರು ನಿಂತಿದ್ದಾರೆ. ಯಾರವರು ಅಂತಂದ್ರೆ ಭ್ರಷ್ಟರು. ಅವನು ಹೋಗಲ್ಲ ಅಂತ ಯಾರಾದ್ರೆ ನೀವು ಅಂದುಕೊಳ್ಳುತ್ತೀರಲ್ಲ, ಅವನು ಏನು ದೇವರ ಸನ್ನಿಧಾನಕ್ಕೆ ಬರೋದೇನು, ಅವನು ಪರಲೋಕ ರಾಜ್ಯಕ್ಕೆ ಹೋಗೋದೇನು? ಎಸ್, ಅವರೇ ಪರಲೋಕಕ್ಕೆ ಹೋಗ್ತಾರೆ. ಕ್ರೈಸ್ತರಲ್ಲಿರುವಂತ ಒಂದು ಕೆಟ್ಟ ಅಭ್ಯಾಸ ಏನು ಗೊತ್ತಾ ಪ್ರಿಯರೇ? ಕ್ರೈಸ್ತರು ಮೊದಲಿನಿಂದ, ನಮ್ಮ ತಂದೆ ತಾಯಿ ಕ್ರೈಸ್ತರು, ನಾನು ಜನದಿಂದ ಅಂದ್ರೆ ನಾನು ಹುಟ್ಟಿದ ದಿನದಿಂದ ನಾನು ಸಭೆಗೆ ಹೋಗ್ತಿದ್ದೇನೆ, ದೇವರನ್ನು ಕುರಿತಾದಂತ ಮಾತುಗಳೆಲ್ಲ ಕೇಳ್ತಿದ್ದೇನೆ ಅಂದುಕೊಂಡಂತವ್ರಿಗೆ ಇರುವಂತ ಗರ್ವದ ಆಲೋಚನೆ ಏನೋ ಗೊತ್ತಾ ಪ್ರಿಯರೇ? ನನಗೆಲ್ಲಾ ಗೊತ್ತು, ನಮ್ಮ ಅಪ್ಪ ಅಮ್ಮ ಮೊದಲಿಂದ ಇದ್ದವರು, ನಾನು ಮೊದಲಿಂದ ಸಭೆಗೆ ಹೋಗ್ತಿದ್ದೇನೆ, ಎಲ್ಲಾ ಗೊತ್ತು ಅಂದುಕೊಳ್ತಾರೆ. ನಿಜವಾಗ್ಲೂ ಪ್ರಿಯರೇ, ಅವರಿಗೆ ಗೊತ್ತಿರುವಂತದ್ದು ಶೂನ್ಯ.
ಯಾರಾದರೆ ದೇವರ ಸನ್ನಿಧಾನಕ್ಕೆ ಬರುವುದಿಲ್ಲವೋ, ಯಾರಾದ್ರೆ ದೇವರನ್ನು ನಂಬದೇ ಇರುತ್ತಾರಲ್ಲ ಪ್ರಿಯರೇ, ಯಾರಾದ್ರೆ ಭ್ರಷ್ಟರಾಗಿ ಕೊಲೆ ಮಾಡುವವರು, ನರಹತ್ಯೆ ಮಾಡುವವರು, ಕುಡುಕರು, ಲೋಕದಲ್ಲಿ ದರಿದ್ರವಾದಂತ ಜೀವನವನ್ನು ಜೀವಿಸುತ್ತಿರ್ತಾರೋ, ದೇವರು ಹೇಳ್ತಿದ್ದಾರೆ ಅವರು ನಿನಗಿಂತ ಮೊದಲಿದ್ದಾರೆ. ಯಾಕೆ ಗೊತ್ತಾ ಪ್ರಿಯರೇ? ಭ್ರಷ್ಟರಿಗೆ ದೇವರ ರಾಜ್ಯಕ್ಕೆ ಮಧ್ಯದಲ್ಲಿ ಒಂದು ನಡೆದಿದೆ. ಭ್ರಷ್ಟರಿಗೂ ದೇವರ ರಾಜ್ಯಕ್ಕೂ ಮಧ್ಯದಲ್ಲಿ ಒಂದು ನಡೆದಿದೆ. ಏನೋ ಗೊತ್ತಾ? ಆ ಭ್ರಷ್ಟನ ಮನಸ್ಸಿನಲ್ಲಿ ಬಂದಂತ ಪಶ್ಚಾತ್ತಾಪ. ಭ್ರಷ್ಟನ ಮನಸ್ಸಿನಲ್ಲಿ ಬಂದಂತ ಪಶ್ಚಾತ್ತಾಪ. ಈ ಮಾತನ್ನ ಯಾರಿಗೆ ಹೇಳ್ತಿದ್ದಾರೆ ಯೇಸು ಸ್ವಾಮಿ ಅಂತಂದ್ರೆ ಶಾಸ್ತ್ರಿಗಳು ಫರಿಸಾಯರಿಗೆ ಯೇಸು ಸ್ವಾಮಿ ಈ ಮಾತನ್ನ ಹೇಳ್ತಿದ್ದಾರೆ. ನೀವು ಚಿಕ್ಕ ವಯಸ್ಸಿನಿಂದ ಧರ್ಮಶಾಸ್ತ್ರ ಓದ್ತಿದ್ದೀರಲ್ಲ, ಬೈಬಲ್ ಹಿಡ್ಕೊಂಡಿದ್ದೀರಲ್ಲ, ಬೈಬಲ್ ಅಲ್ಲಿರುವಂತ ಎಲ್ಲಾ ವಚನ ಕಣ್ಮುಚ್ಕೊಂಡು ಹೇಳ್ತೀರಲ್ಲ, ನಿಮ್ಮಲ್ಲಿ ಬರದೇ ಇರುವಂತ ಈ ಒಂದು ಬದಲಾವಣೆ ಯಾರಲ್ಲಿ ಬರ್ತಿದೆ ಗೊತ್ತಾ? ಭ್ರಷ್ಟರಲ್ಲಿ ಬರ್ತಿದೆ. ಅರ್ಥ ಆಯ್ತಾ ಪ್ರಿಯರೇ? ನಿಮ್ಮಲ್ಲಿ ಬರದೇ ಇರುವಂತಹ ಒಂದು ಪಶ್ಚಾತ್ತಾಪ ಯಾರಲ್ಲಿ ಬರ್ತಿದೆ ಗೊತ್ತಾ? ದುಷ್ಟರಲ್ಲಿ ಬರ್ತಿದೆ, ಕೊಲೆಗಾರರಲ್ಲಿ ಬರ್ತಿದೆ, ಕುಡುಕರಲ್ಲಿ ಬರ್ತಿದೆ, ಸೂಳೆಯರಲ್ಲಿ ಬರ್ತಿದೆ. ಯಾರಲ್ಲಿ ಬರ್ತಿಲ್ಲ ಪ್ರಿಯರೇ? ಬೈಬಲ್ ಹಿಡ್ಕೊಂಡವ್ರ ಕೈಯಲ್ಲಿ ಇಲ್ವಂತೆ. ಬೈಬಲ್ ಹಿಡ್ಕೊಂಡವ್ರು ಪರಲೋಕಕ್ಕೆ ಹೋಗಲ್ಲ ಸರ್. ಇದು ನಾನು ಹೇಳ್ತಿರುವಂತ ಮಾತಲ್ಲ, ಪರಿಶುದ್ಧ ಗ್ರಂಥದಲ್ಲಿ ದೇವರು ಹೇಳ್ತಿರುವಂತ ಮಾತು. ಹೋಗಲ್ಲ ಎಂದು ಬೈಬಲ್ ಹೇಳ್ತಿಲ್ಲ, ಆದ್ರೆ ನಿಮಗಿಂತ ಮೊದಲೇ ಒಬ್ಬರು ರೆಡಿ ಆಗಿದ್ದಾರೆ. ಅದೇ ಅಧ್ಯಾಯ 32ನೇ ವಚನ, 21ನೇ ಅಧ್ಯಾಯ ಮತ್ತಾಯನು ಬರೆದಂತ ಸುವಾರ್ತೆ 32ನೇ ವಚನ, 21ನೇ ಅಧ್ಯಾಯ 32ನೇ ವಚನ. ಯೋಹಾನನು ಧರ್ಮ ಮಾರ್ಗವನ್ನು ಬೋಧಿಸುವವನಾಗಿ ನಿಮ್ಮ ಬಳಿಗೆ ಬಂದನು. ನೀವು ಅವನನ್ನು ನಂಬಲಿಲ್ಲ. ಭ್ರಷ್ಟರು ಸೂಳೆಯರು ಅವನನ್ನು ನಂಬಿದರು. ನೀವು ಇದನ್ನು ನೋಡಿದಾಗ್ಯೂ ಪಶ್ಚಾತ್ತಾಪ ಪಡಲಿಲ್ಲ, ಅವನನ್ನು ನಂಬಲಿಲ್ಲ. ಶಾಸ್ತ್ರಿಗಳೇ, ಫರಿಸಾಯರೇ, ನಿಮ್ಮ ಮಧ್ಯದಲ್ಲಿ ಒಂದು ವ್ಯಕ್ತಿ ಇದ್ದನಲ್ಲ, ಆ ವ್ಯಕ್ತಿ ಹೆಸರು ಯೋಹಾನನಲ್ವಾ? ಅವನು ದೀಕ್ಷಾಸ್ನಾನ ಕೊಡುತ್ತಿದ್ದನಲ್ಲ. ನಿಮ್ಮ ಪಾಪಗಳನ್ನ ಒಪ್ಪಿಕೊಂಡು ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟು ದೀಕ್ಷಾಸ್ನಾನ ಹೊಂದಿ ಅಂತ ನಿಮ್ಮ ಮುಂದೆ ಬಂದು ಹೇಳುತ್ತಿರಬೇಕಾದರೆ ನೀವು ಪಶ್ಚಾತ್ತಾಪ ಪಡಲಿಲ್ಲ, ಆತನನ್ನ ನಂಬಲಿಲ್ಲ. ಆದ್ರೆ ಯಾರು ನಂಬಿದಾರಂತೆ? ಆ ಮಾತುಗಳನ್ನ ಕೇಳಿ, ಯಾರು ನಂಬಿದಾರಂತೆ ಪ್ರಿಯರೇ? ಭ್ರಷ್ಟರು, ಸೂಳೆಯರು ಯೋಹಾನನ ಮಾತನ್ನು ನಂಬಿದ್ದಾರೆ. ಯೋಹಾನನ ಹೇಳಿದಂತ ಮಾತನ್ನು ಕೇಳಿ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಹಾಗಾಗಿ ನೀವು ಗೊತ್ತು ಬೈಬಲ್ ಓದ್ತಿದ್ದೇನೆ, ಬೈಬಲ್ ಪ್ರಕಾರ ಬದುಕ್ತಿದ್ದೇನೆ, ಚಿಕ್ಕ ವಯಸ್ಸಿನಿಂದ ಸಭೆಗೆ ಹೋಗ್ತಿದ್ದೇನೆ, ಇದೆಲ್ಲ ಮಾಡ್ತಿದ್ದೇನೆ, ಅದೆಲ್ಲ ಮಾಡ್ತಿದ್ದೇನೆ, ನಥಿಂಗ್ ಹಾಗಂದುಕೊಳ್ಳುವಂತವರು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ. ಇವನು ಕುಡುಕ, ಇವನು ಸಭೆಗೆ ಬರೋದಿಲ್ಲ, ಅವನು ಹೋಗಲ್ಲ ಪರಲೋಕಕ್ಕೆ. ನೋ, ಅವನಲ್ಲಿ ಬಂದಂತ ಪಶ್ಚಾತ್ತಾಪ ಪರಲೋಕಕ್ಕೆ ಮಾರ್ಗವಾಗಿರುವಂತದ್ದಾಗಿದೆ. ಶಿಲುಬೆ ಮೇಲಿರುವಂತ ಇಬ್ಬರು ಕಳ್ಳರಲ್ಲಿ ಒಬ್ಬ ಕಳ್ಳ ಮಾತ್ರ ಯಾಕೆ ಪರಲೋಕಕ್ಕೆ ಹೋದ? ಏನ್ ಕಂಡ್ರು ಯೇಸು ಸ್ವಾಮಿ ಆತನಲ್ಲಿ ಅಂತಂದ್ರೆ ಪಶ್ಚಾತ್ತಾಪ ಪಡ್ತಿದ್ದಾನೆ. ನಾವಾದರೋ ತಪ್ಪು ಮಾಡಿದವರಾಗಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇವೆ. ಈತನು ಯಾವುದೇ ತಪ್ಪು ಮಾಡದೆ ಶಿಲುಬೆ ಮೇಲೆ ಹಾಕಲ್ಪಟ್ಟಿದ್ದಾನೆ, ಉಗಿಯಲ್ಪಟ್ಟಿದ್ದಾನೆ, ಒಡೆಯಲ್ಪಟ್ಟಿದ್ದಾನೆ. ಇಷ್ಟೆಲ್ಲ ಹಿಂಸೆಗಳನ್ನು ಅನುಭವಿಸುತ್ತಲೂ ಕೂಡ ಆ ಜನರನ್ನು ನೋಡಿ ಇವರೇನ್ ಮಾಡ್ತಿದ್ದಾರೆ ಇವರಿಗೆ ಗೊತ್ತಿಲ್ಲ ಸ್ವಾಮಿ, ಇವರನ್ನ ಪಶ್ಚಾತ್ತಾಪ ಪಟ್ಟ ಒಂದೇ ಒಂದು ಬೇಡಿಕೆ ಯೇಸು ಸ್ವಾಮಿನ ಕೇಳ್ತಿದ್ದಾನೆ. ಸ್ವಾಮಿ, ನೀನು ನಿನ್ನ ರಾಜ್ಯದೊಳಗೆ ಸೇರುವಾಗ, ನೀನು ರಾಜ್ಯದೊಂದಿಗೆ ಬರುವಾಗ ನನ್ನನ್ನು ನೆನಪು ಮಾಡಿಕೊ. ಆ ಕ್ಷಣವೇ ಯೇಸು ಸ್ವಾಮಿ ಬಾಯಿ ತೆರೆದು ಹೇಳಿರುವಂತ ಮಾತು, ಈ ಕ್ಷಣ, ಇದೇ ಸಮಯ ನನ್ನೊಂದಿಗೆ ನೀನು ಪರಲೋಕಕ್ಕೆ ಹೋಗ್ಬಿಟ್ನ? ಪರಲೋಕಕ್ಕೆ ಹೋಗ್ತಾನ? ಕಳ್ಳ ಪರಲೋಕಕ್ಕೆ ಹೋಗ್ತಾನೆ ಇಲ್ವಾ? ಹೋಗ್ತಾನೆ ಸರ್, ಪರಲೋಕಕ್ಕೆ ಹೋಗ್ತಾನೆ ಕಳ್ಳ. ಬೈಬಲ್ ಓದಿದಾನ? ಯೇಸು ಸ್ವಾಮಿ ಸುವಾರ್ತೆ ಕೇಳಿದಾನ? ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾನ? ಏನ್ ಮಾಡಿದಾನೆ ಅಂತ ಪರಲೋಕಕ್ಕೆ ಹೋಗ್ಬೇಕು ಕಳ್ಳ? ನಾನು ಇಷ್ಟು ವರ್ಷದಿಂದ ಬೈಬಲ್ ಓದ್ತಿದ್ದೇನೆ, ಇಷ್ಟು ವರ್ಷದಿಂದ ಚರ್ಚ್ ಹೋಗ್ತಿದ್ದೇನೆ, ಇಷ್ಟು ವರ್ಷದಿಂದ ಕಾಣಿಕೆ ಹಾಕ್ತಿದ್ದೇನೆ, ಹಾಡಾಡ್ತಿದ್ದೇನೆ, ನನಗೆ ಯಾಕೆ ಕೊಡಲ್ಲ ಪರಲೋಕ? ಅವನಿಗೆ ಯಾಕೆ ಕೊಡ್ಬೇಕು ಪರಲೋಕ? ಎಸ್, ನಿನ್ನಲ್ಲಿ ಇಲ್ಲದೆ ಇರುವಂತದ್ದು, ಅವನಲ್ಲಿರುವಂತದ್ದು ಪಶ್ಚಾತ್ತಾಪ. ಶಾಸ್ತ್ರಿಗಳು ಫರಿಸಾಯರಲ್ಲಿ ಯೋಹಾನನು ಬಂದು ಹೇಳುತ್ತಿರಬೇಕಾದ್ರೂ ಕೂಡ ಅವ್ರು ಏನ್ ಅಂದ್ಕೊಂಡ್ರು ಅಂತಂದ್ರೆ, ಇವನು ಕಾಡಲ್ಲಿ ಓಡಾಡ್ತಿದ್ದಾನೆ, ಜೇನುತುಪ್ಪ ತಿಂತಿದ್ದಾನೆ, ಹುಳುಗಳನ್ನೆಲ್ಲ ತಿಂದ್ಕೊಂಡು ಬದುಕ್ತಿದ್ದಾನೆ, ಇವನು
ತಿನ್ನುವಂತವನು ತಿಂಡಿ ಬಾಕನು ಅಂತೇಳಿ ಅವನನ್ನ ಹೇಳನೆ ಮಾಡುತ್ತಿದ್ದಾರೆ. ಆದರೆ ಆ ಮಾತನ್ನ ತಲೆ ಕೆಡಿಸ್ಕೊಳ್ಳದೆ ಅನೇಕರು ಯೋಹಾನನ ಬಳಿಗೆ ಬಂದ ಆ ಮಾತುಗಳನ್ನು ಕೇಳಿ ಪಶ್ಚಾತ್ತಾಪ ಪಟ್ಟವರಾಗಿ, ದೇವರ ಮುಂದೆ ತಮ್ಮನ್ನು ತಾವು ತಗ್ಗಿಸಿಕೊಂಡವರಾಗಿ, ದೇವರ ಮುಂದೆ ಮೊಣಕಾಲೂರಿ ದೇವರಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ. ಇದು ದೇವರಿಗೆ ಬೇಕಾಗಿರುವಂಥದ್ದು, ಇದು ದೇವರು ನೋಡುವಂಥದ್ದು. ಪ್ರಿಯರೇ, ಪರಲೋಕ ರಾಜ್ಯಕ್ಕೆ ಯಾರು ಸೇರ್ತಾರೆ, ಪರಲೋಕ ರಾಜ್ಯಕ್ಕೆ ಯಾರು ಹೋಗ್ತಾರೆ, ಹೋಗುವುದಕ್ಕೆ ಇರಬೇಕಾದಂತ ಅರ್ಹತೆ ಏನು, ಲಕ್ಷಣಗಳೇನು, ಕ್ವಾಲಿಟೀಸ್ ಏನು? ಬೈಬಲ್ ಓದಿದ್ರೆ ಪರಲೋಕಕ್ಕೆ ಹೋಗಲ್ಲ ಸರ್. ಮತ್ತೆ 21ನೇ ಅಧ್ಯಾಯ 32ನೇ ವಚನ, ಮತ್ತಾಯನು ಬರೆದಂತ ಸುವಾರ್ತೆ 21ನೇ ಅಧ್ಯಾಯ 32ನೇ ವಚನ. ಯೋಹಾನನು, ಮಕ್ಕಳು ಓದ್ಬೇಕು. ಯೋಹಾನನು ಧರ್ಮ ಮಾರ್ಗವನ್ನು ಬೋಧಿಸುವವನಾಗಿ ನಿಮ್ಮ ಬಳಿಗೆ ಬಂದನು, ನೀವು ಅವನನ್ನು ನಂಬಲಿಲ್ಲ. ಭ್ರಷ್ಟರು, ಸೂಳೆಯರು ಅವನನ್ನು ನಂಬಿದರು. ನೀವು ಇದನ್ನು ನೋಡಿದಾಗ್ಯೂ ಪಶ್ಚಾತ್ತಾಪ ಪಡಲಿಲ್ಲ, ಅವನನ್ನು ನಂಬಲಿಲ್ಲ. ಯೋಹಾನನು ಅನೇಕ ಮಾತುಗಳನ್ನು ಹೇಳುತ್ತಿದ್ದರೂ ಕೂಡ ಅವರು ಆತನನ್ನ ನಂಬಲಿಲ್ಲ. 20 ವರ್ಷದಿಂದ ಸಭೆಗೆ ಹೋಗ್ತಿದ್ದೇನೆ, ನನಗೆ ಬರುತ್ತಾ ಪರಲೋಕ ಅಂತಂದ್ರೆ 20 ವರ್ಷ ಸಭೆಗೆ ಹೋಗುವುದರಿಂದ ಪರಲೋಕ ಕೊಡಲ್ಲ ಸರ್ ದೇವರು. 20 ವರ್ಷ ನೀನು ಕಾಪಾಡಿಕೊಂಡಂತ ನಂಬಿಕೆಯನ್ನು ನೋಡಿ ದೇವರು ಪರಲೋಕವನ್ನು ಕೊಡ್ತಾರೆ. 20 ವರ್ಷ ನೀನು ಕಾಪಾಡಿಕೊಂಡಂತ ಪರಿಶುದ್ಧತೆಯನ್ನು ನೋಡಿ ದೇವರು ಪರಲೋಕವನ್ನ ಕೊಡ್ತಾರೆ. ನಾವು ಅಂದುಕೊಳ್ಳುತ್ತೇವೆ, ನಾನು ಸಭೆಗೆ ಹೋಗ್ತಿದ್ದೇನೆ ದೇವರು ಪರಲೋಕ ಕೊಡ್ತಾರೆ. ತುಂಬಾ ಸಭೆಗಳಲ್ಲಿ ಏನಂತ ಬೋಧನೆ ಮಾಡ್ತಾರೆ ಗೊತ್ತಾ ಪ್ರಿಯರೇ? ಅನೇಕ ಸಭೆಗಳಲ್ಲಿ ಬೋಧಿಸುವಂತ ಬೋಧನೆ ಏನು ಗೊತ್ತಾ? ನೀವು ನಂಬಿ ಯೇಸು ಸ್ವಾಮಿನ, ಪರಲೋಕ ನಂಬಿ ಸರ್, ನಂಬಿ ಸಾಕು ಪರಲೋಕ ಸಿಗುತ್ತೆ. ನಂಬಿಕೆ ಮಾತ್ರ ಸಾಕಾಗಲ್ಲ ಪ್ರಿಯರೇ, ಆ ನಂಬಿಕೆ ಬರುವುದಕ್ಕೆ ಕಾರಣ ಪಶ್ಚಾತ್ತಾಪವಾಗಿರಬೇಕು. ನಂಬಿಕೆ ಬರುವುದಕ್ಕೆ ಕಾರಣ ಪಶ್ಚಾತ್ತಾಪವಾಗಿರಬೇಕು. ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ದೇವರ ಮುಂದೆ ನಾವು ನಮ್ಮ ಕಣ್ಣೀರನ್ನ ಸುರಿಸಬೇಕು. ದೇವರೇ, ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು, ನನ್ನನ್ನು ಒಪ್ಪಿಕೊ, ಆಕ್ಸೆಪ್ಟ್ ಮೀ. ದೇವರು ಒಪ್ಪಿಕೊಳ್ಳುವಂಥದ್ದು, ದೇವರು ಆಕ್ಸೆಪ್ಟ್ ಮಾಡುವಂಥದ್ದು ಯಾರನ್ನು ಗೊತ್ತಾ ಪ್ರಿಯರೇ? ಪಶ್ಚಾತ್ತಾಪ ಪಡುವಂಥವರನ್ನ. ಶಾಸ್ತ್ರಿಗಳು ಚಿಕ್ಕ ವಯಸ್ಸಿನಿಂದ ಧರ್ಮಶಾಸ್ತ್ರವನ್ನ ಓದ್ತಿದ್ದಾರೆ, ಪರಿಸಾಯರು ಚಿಕ್ಕ ವಯಸ್ಸಿನಿಂದ ಧರ್ಮಶಾಸ್ತ್ರವನ್ನ ಶೋಧಿಸುತ್ತಿದ್ದಾರೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ. ಮತ್ತೆ ಅವರಿಗೆ ಪರಲೋಕಕ್ಕೆ ಹೋಗ್ತಾರ ಅಂತಂದ್ರೆ ಯೋಹಾನನನ್ನು ನಂಬಲಿಲ್ಲ, ಯೇಸು ಕ್ರಿಸ್ತನನ್ನು ನಂಬಲಿಲ್ಲ. ಆದ್ರೆ ಯಾರು ನಂಬಿದ್ದಾರೆ? ದುಷ್ಟರು ಭ್ರಷ್ಟರು ನಂಬಿದ್ದಾರೆ. ಪ್ರಿಯರೇ, ಅಂತಹ ನಂಬಿಕೆ ನಮ್ಮಲ್ಲಿ ಕಾಣಬೇಕು ಪ್ರಿಯರೇ, ಅಂತಹ ನಂಬಿಕೆ ನಮ್ಮಲ್ಲಿ ಕಾಣಬೇಕು. ಲೂಕನು ಬರೆದಂತಹ ಸುವಾರ್ತೆಯಲ್ಲೂ ಸಹ ಯೇಸು ಕ್ರಿಸ್ತನು ಹೇಳುವಂತ ಕೆಲವು ಮಾತುಗಳನ್ನು ನಾವು ಓದಿಕೊಳ್ಳೋಣ. ಲೂಕನು ಬರೆದಂತಹ ಸುವಾರ್ತೆ 18ನೇ ಅಧ್ಯಾಯ, ಸಂದೀಪೋತ್ಸವ. ಲೂಕನು ಬರೆದಂತಹ ಸುವಾರ್ತೆ 18ನೇ ಅಧ್ಯಾಯ 13ನೇ ವಚನ. 18ನೇ ಅಧ್ಯಾಯ 13ನೇ ವಚನ. ಲೂಕನು ಬರೆದಂತಹ ಸುವಾರ್ತೆ, ಪುಟ ಸಂಖ್ಯೆ 95. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿದುಕೊಳ್ಳುತ್ತಾ ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ದೇವಾಲಯಕ್ಕೆ ಇಬ್ಬರು ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ತಿದ್ದಾರೆ. ಒಬ್ಬನು ಫರಿಸಾಯನು ಅಂದ್ರೆ ಬೈಬಲ್ ಗೊತ್ತಿರುವಂತವನು, ಬೈಬಲ್ ಓದುತ್ತಿರುವಂತವನು, ಚಿಕ್ಕ ವಯಸ್ಸಿನಿಂದ ಬೈಬಲ್ ಧ್ಯಾನಿಸುತ್ತಿರುವಂತವನು ಫರಿಸಾಯನು. ಇನ್ನೊಬ್ಬನು ಯಾರು? ಸುಂಕದವನು. ಲೋಕದಲ್ಲಿ ಒಳ್ಳೆ ಹೆಸರಿಲ್ಲ ಆತನಿಗೆ, ಲೋಕದಲ್ಲಿ ಒಳ್ಳೆ ಅಭಿಪ್ರಾಯ ಇಲ್ಲ ಆತನ ಮೇಲೆ, ಬೈಬಲ್ ಗೊತ್ತಿಲ್ಲ ಆತನಿಗೆ, ಬೈಬಲ್ ಚಿಕ್ಕ ವಯಸ್ಸಿನಿಂದ ಓದಿಲ್ಲ ಆ ವ್ಯಕ್ತಿ. ಇವರಿಬ್ಬರು ದೇವಾಲಯಕ್ಕೆ ಹೋಗಿದ್ದಾರೆ, ಇಬ್ಬರು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಆದ್ರೆ ಇಬ್ಬರ ಪ್ರಾರ್ಥನೆ ಬೇರೆ ಬೇರೆ ರೀತಿಯಲ್ಲಿದೆ.
ಬೈಬಲ್ ಗೊತ್ತಿರೋನು ಏನಂತ ಪ್ರಾರ್ಥನೆ ಮಾಡ್ತಿದ್ದಾನೆ, ಬೈಬಲ್ ಚಿಕ್ಕ ವಯಸ್ಸಿನಿಂದ ಓದಿರುವಂತವನು ಏನಂತ ಪ್ರಾರ್ಥನೆ ಮಾಡ್ತಿದ್ದಾನೆ ಅಂತಂದ್ರೆ, ಸ್ವಾಮಿ ಅಲ್ಲಿ ಕಾಣ್ತಿದ್ದಾನಲ್ಲ ಸುಂಕದವನು, ಅವನು ಕಾಣ್ತಿದ್ದಾನಲ್ಲ, ಆ ತರ ಅಂತೂ ನಾನಿಲ್ಲ. ನಾನು ಸಭೆಗೆ ಬರ್ತಿದ್ದೇನೆ, ಕಾಣಿಕೆ ಕೊಡ್ತಿದ್ದೇನೆ, ದಶಮ ಭಾಗವನ್ನು ಕೊಡ್ತಿದ್ದೇನೆ, ಬೈಬಲ್ ಓದ್ತಿದ್ದೇನೆ, ಹಾಡುಗಳನ್ನ ಆಡ್ತಿದ್ದೇನೆ, ಉಪವಾಸದಿಂದಿದ್ದೇನೆ, ನಾನು ಇಷ್ಟೆಲ್ಲ ನಾನು ಮಾಡ್ತಿದ್ದೇನೆ ಅಂತ ಫರಿಸಾಯನು ಹೇಳ್ತಿದ್ದಾನೆ. ಆದ್ರೆ ಸುಂಕದವನು ಮಾಡಿದಂತ ಕೆಲಸ ಏನೋ ಗೊತ್ತಾ? ಏನು ಮಾತಾಡ್ಲಿಲ್ಲಂತೆ. ಸುಂಕದವನು ಮಾಡಿರುವಂತ ಕೆಲಸ, ತಲೆ ಎತ್ತಿ ಕೂಡ ದೇವರ ಕಡೆಗೆ, ಅಂದ್ರೆ ಆಕಾಶದ ಕಡೆಗೂ ಕೂಡ ತಲೆ ಎತ್ತುವುದಕ್ಕೆ ಆಗದೆ ತಲೆ ಬೊಗ್ಗಿಸಿಕೊಂಡು ಏನ್ ಮಾಡ್ತಿದ್ದಾನಂತೆ ಪ್ರಿಯರೇ? ಸುಂಕದವನು ದೂರದಲ್ಲಿ ನಿಂತು ಅಂದ್ರೆ ಸಭೆ ಹತ್ರ ಬರ್ತಿಲ್ಲ, ದೇವಾಲಯದ ಹತ್ತಿರಕ್ಕೂ ಕೂಡ ಬರ್ತಿಲ್ಲ. ದೇವರೇ, ನಾನು ಪಾಪಿ, ನಿನ್ನ ಸನ್ನಿಧಾನದಲ್ಲಿ ಕಾಲಿಡುವಷ್ಟು ಯೋಗ್ಯತೆನೂ ಕೂಡ ನನಗಿಲ್ಲ. ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆ ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು. ಎದೆ ಬಡಿದುಕೊಳ್ಳುತ್ತಾ ದೇವರ ಮುಂದೆ ಒಂದೇ ಒಂದು ವಿಜ್ಞಾಪನೆ ಮಾಡ್ತಿದ್ದಾನೆ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು, ಪಾಪಿಯಾದ ನನ್ನನ್ನು ಕರುಣಿಸು. ಬೈಬಲ್ ಗೊತ್ತಿಲ್ಲ, ಸಭೆಗೆ ಚಿಕ್ಕ ವಯಸ್ಸಿನಿಂದ ಹೋಗ್ತಿಲ್ಲ, ಬೈಬಲ್ ಓದೋದಕ್ಕೆ ಬರಲ್ಲ ಅಂತವನ ಪ್ರಾರ್ಥನೆ ಒಂದೇ ಒಂದು, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು. ಇವರಿಬ್ಬರಲ್ಲಿ ನೀತಿವಂತರಾಗಿ ಮನೆಗೆ ಹೋದಂತವರು ಯಾರು ಅಂತಂದರೆ, ಬೈಬಲ್ ಓದುತ್ತಾ ಚಿಕ್ಕ ವಯಸ್ಸಿನಿಂದ ಸಭೆಗೆ ಹೋಗುತ್ತಾ ಉಪವಾಸದಲ್ಲಿರುತ್ತಾ ದಶಮ ಭಾಗವನ್ನು ಕೊಡುತ್ತಿರುವಂತ ಫರಿಸಾಯನು ನೀತಿವಂತನಾಗಲಿಲ್ಲ. ದೂರದಲ್ಲಿ ನಿಂತು ಆಕಾಶದ ಕಡೆಗೂ ತಲೆ ಎತ್ತುವುದಕ್ಕೆ ಆಗದೆ ತಲೆ ಬೊಗ್ಗಿಸಿಕೊಂಡು ಎದೆ ಬಡಿದುಕೊಂಡು ಪಾಪಿಯಾದ ನನ್ನನ್ನು ಕ್ಷಮಿಸು ಎಂದು ಹೇಳಿದಂತ ಸುಂಕದವನು ನೀತಿವಂತನಾಗಿ ನಿರ್ಣಯಿಸಲ್ಪಟ್ಟಿದೆ. ಅನೇಕರು ಪ್ರಿಯರೇ ದೇವರ ಮುಂದೆ, ದೇವರೇ, ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು, ನಾನು ಪಾಪಿ ಎಂದು ಹೇಳಿಕೊಳ್ಳೋದಕ್ಕೂ ಕೂಡ ತುಂಬಾ ಜನ ಸಂಕೋಚ ಪಡ್ತಾರೆ. ನಾನು ಪಾಪಿ ದೇವರೇ ಅಂತ ಹೇಳಿಕೊಳ್ಳೋದಕ್ಕೂ ಕೂಡ ತುಂಬಾ ಜನ ಯೋಚನೆ ಮಾಡ್ತಾರೆ, ನಾನು ಇನ್ನೂ ಪಾಪಿನ ಅಂತ. ನಾನು ಇನ್ನೂ ಪಾಪಿನ, ಯೇಸು ಸ್ವಾಮಿಯ ಬಳಿಗೆ ಬಂದ ನಂತರವೂ ಕೂಡ ನಾನು ಪಾಪಿನ. ಹೃದಯದ ಮೇಲೆ ಕೈ ಇಟ್ಕೊಂಡು ಕೇಳ್ಕೊಳ್ಳೋಣ, ಯೇಸು ಸ್ವಾಮಿಯ ಬಳಿಗೆ ಬಂದ ನಂತರ ನಾವು ಯಾವುದೇ ರೀತಿಯಂತ ಪಾಪ ಮಾಡಿಲ್ವಾ? ಯೇಸು ಸ್ವಾಮಿಯ ಬಳಿಗೆ ಬಂದ ನಂತರ, ದೀಕ್ಷಾ ಸ್ಥಾನವನ್ನು ಹೊಂದಿದ ನಂತರ, ಸಭೆಯಲ್ಲಿ ವಾಕ್ಯಗಳನ್ನು ಕೇಳುತ್ತಿದ್ದಾಗಿಯೂ ಕೂಡ ನಾವು ಪಾಪಗಳನ್ನ ಮಾಡುತ್ತಿಲ್ವಾ? ಮತ್ತೆ ಪಾಪಗಳನ್ನ ಮಾಡುತ್ತಿದ್ದರೆ ನಾವು ಪಾಪಿಗಳಲ್ವಾ? ದೇವರ ಮುಂದೆ ನಮ್ಮನ್ನು ನಾವು ಒಪ್ಪಿಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತ ತಪ್ಪಿಲ್ಲ ಪ್ರಿಯರೇ. ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು, ಪಾಪಿಯಾದ ನನ್ನನ್ನು ಕರುಣಿಸು. ಇವರಿಬ್ಬರಲ್ಲಿ ದೇವರಿಗೆ ಮೆಚ್ಚುಗೆಯಾದಂತ ಪ್ರಾರ್ಥನೆ ಯಾರ್ದು ಗೊತ್ತಾ? ದಶಮ ಭಾಗ ಕೊಡಬೇಕು ಅಂತ ಸುಂಕದವನಿಗೆ ಗೊತ್ತೋ ಗೊತ್ತಿಲ್ವ ನಮಗೆ ಗೊತ್ತಿಲ್ಲ. ಸಭೆಗೆ ಹೋಗ್ಬೇಕು ಅಂತ ಗೊತ್ತೋ ಗೊತ್ತಿಲ್ವೋ ಕೂಡ ಸುಂಕದವನಿಗೆ ಗೊತ್ತೋ ಗೊತ್ತಿಲ್ವೋ ನಮಗೆ ಬೇಡ. ಆದ್ರೆ ಸುಂಕದವನಲ್ಲಿ ದೇವರಿಗೆ ಇಷ್ಟ ಆಗಿರುವಂತದ್ದು ಒಂದೇ, ತಲೆ ಎತ್ತಿ ದೇವರ ಮುಂದೆ ಕೇಳುವುದಕ್ಕೂ ಕೂಡ ಧೈರ್ಯ ಮಾಡಿಲ್ಲ ಪ್ರಿಯರೇ. ದೇವರೇ, ನಾನು ಪಾಪಿ ಸ್ವಾಮಿ, ನಿನ್ನ ಮುಂದೆ ನಿಲ್ಲುವುದಕ್ಕೂ ಕೂಡ ಯೋಗ್ಯನು ನಾನಲ್ಲ ಕರ್ತನೆ. ನಿನ್ನ ಮುಂದೆ ತಲೆ ಎತ್ತಿ ಮಾತನಾಡುವ ಅರ್ಹತೆ ನನಗಿಲ್ಲ ಸ್ವಾಮಿ. ನಿನ್ನ ಆಲಯದ ಅಂಗಳವನ್ನು ಕಾಲಿಂದ ತುಳಿಯುವಂತ ಯೋಗ್ಯತೆ ನನ್ನಲ್ಲಿ ಇಲ್ಲ ಕರ್ತನೆ. ಆಲಯಕ್ಕೆ ದೂರದಲ್ಲಿ ನಿಂತು ಆಕಾಶದ ಕಡೆಗೆ ತಲೆಯನ್ನು ಎತ್ತುವುದಕ್ಕೆ ಆಗದೆ ಎದೆ ಬಡ್ಕೊಳ್ತಿದ್ದಾನೆ. ಯಾವಾಗ ಎದೆ ಬಡ್ಕೊಳ್ತೇವೆ ಗೊತ್ತಾ ಪ್ರಿಯರೇ? ಒಂದು ಬಹಳ ದುಃಖ ಆಗಿರಬೇಕು ನಮಗೆ, ಸಹಿಸಲಾರದೆ ಇರುವಂತ ದುಃಖ ನಮ್ಮಲ್ಲಿ ಆದಾಗ ನಮಗೆ ಗೊತ್ತಿಲ್ಲದೇನೆ ನಾವು ಎದೆ ಬಡ್ಕೊಳ್ತೇವೆ, ನಮಗೆ ಗೊತ್ತಿಲ್ಲದೇನೆ ನಮ್ಗೆ ಕಣ್ಣೀರು ಬರುತ್ತೇವೆ, ನಮಗೆ ಗೊತ್ತಿಲ್ಲದೇನೆ ನಾವು ಅಳ್ತಿರ್ತೇವೆ ಪ್ರಿಯರೇ. ಮತ್ತೊಂದು ಇನ್ನು ಯಾವಾಗ ಎದೆ ಬಡ್ಕೊಳ್ತೇವೆ ಗೊತ್ತಾ? ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟು ನಮ್ಮನ್ನು ನಾವು ಸಮರ್ಪಿಸಿಕೊಂಡಾಗ ಅವಾಗ ನಮಗೆ ಗೊತ್ತಿಲ್ಲದೆ ನಮಗೆ ಕಣ್ಣೀರು ಬರ್ತಿರುತ್ತೆ, ಅವಾಗ ನಮಗೆ ಗೊತ್ತಿಲ್ಲದೆ ದೇವರ ಮುಂದೆ ಗೋಳಾಡ್ತಿರ್ತೇವೆ, ಅವಾಗ ಗೊತ್ತಿಲ್ಲದೇನೆ ನಾವು ದೇವರಿಗೆ ಹತ್ತಿರ ಆಗ್ತಿದ್ದೇವೆ ಅನ್ನುವಂತ ಅನುಭವ ನಮಗೆ ಬರುತ್ತಿರುತ್ತೆ ಪ್ರಿಯರೇ. ಯಾವಾಗ ಅದು ಬರುತ್ತೆ? ಪಶ್ಚಾತ್ತಾಪ ಇದ್ದಾಗ. ಆದ್ರೆ ಫರಿಸಾಯನಲ್ಲಿ ಆ ಪಶ್ಚಾತ್ತಾಪ ಇಲ್ಲ. ಪಶ್ಚಾತ್ತಾಪ ಫರಿಸಾಯನಲ್ಲ. ವಾಕ್ಯವನ್ನ ಓದುತ್ತಿರುವಂತವನಲ್ಲಿ ಪಶ್ಚಾತ್ತಾಪ ಇಲ್ಲ, ವಾಕ್ಯವನ್ನ ಕೇಳುತ್ತಿರುವವನಲ್ಲಿ ಪಶ್ಚಾತ್ತಾಪ ಇದೆ. ಮತ್ತೆ ವಾಕ್ಯವನ್ನ ಓದುತ್ತಿರುವಂತವನಲ್ಲಿ ಪಶ್ಚಾತ್ತಾಪ ಇಲ್ಲ ಬ್ರದರ್.
ವಾಕ್ಯವನ್ನ ಕೇಳುತ್ತಿದ್ದಾನೆ, ದೂರದಿಂದ ಕೇಳ್ತಿದ್ದಾನೆ. ಯಾರೋ ಹೇಳ್ತಿದ್ದಾರೆ, ಪಶ್ಚಾತ್ತಾಪ ಪಡಿ, ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ, ದೇವರು ನಿಮ್ಮನ್ನು ಕ್ಷಮಿಸುತ್ತಾರೆ, ನಾವು ಪಾಪಿಗಳೆನ್ನುವಂತ ಆ ಮಾತನ್ನ ಕೇಳಿದಂತವನು ಪಶ್ಚಾತ್ತಾಪ ಪಡ್ತಿದ್ದಾನೆ. ಆದ್ರೆ ಹೇಳುತ್ತಿರುವಂತವನು, ಧ್ಯಾನಿಸುತ್ತಿರುವಂತವನು, ಓದುತ್ತಿರುವಂತವನು, ಅವನಿಗೆ ಪಶ್ಚಾತ್ತಾಪ ಇಲ್ಲ. ಇವಾಗ ಹೇಳಿ, ಪರಲೋಕಕ್ಕೆ ಯಾರು ಹೋಗ್ತಾರೆ? ದೇವರ ರಾಜ್ಯಕ್ಕೆ ಯಾರು ಹೋಗ್ತಾರೆ? ಪಶ್ಚಾತ್ತಾಪ ಇಲ್ಲದೆ ಇರುವಂತ 100 ಜನ ಇದ್ದರೂ ಕೂಡ ಪಶ್ಚಾತ್ತಾಪ ಉಳ್ಳವನು ಒಬ್ಬನಿದ್ದರೆ ಅವನೇ ಮೊದಲನೆಯವನು, ಅವನೇ ಮೊದಲನೆಯವನು. ನಾವು ನೋಡಿಕೊಂಡ ಹಾಗೆ 21ನೇ ಅಧ್ಯಾಯ 31ನೇ ವಚನ, ಮತ್ತಾಯನು ಬರೆದಂತಹ ಸುವಾರ್ತೆಯಲ್ಲಿ, ನಿಮಗಿಂತ ಮೊದಲು ನಿಮಗೆ ಕಟ್ಟದೆ ಆ ಮನೆ, ನಿಮಗೆ ಕೊಡಬೇಕು ಅಂತ ಆ ಮನೆ ಕಟ್ಟಿದ್ದೀನಿ. ಆದ್ರೆ ನಿಮ್ಮಲ್ಲಿ ಆ ಲಕ್ಷಣಗಳು ಕಾಣ್ತಿಲ್ಲ ನನಗೆ, ನಿಮ್ಮಲ್ಲಿ ಆ ಗುಣಗಳು ನನಗೆ ಕಾಣ್ತಿಲ್ಲ. ನಿನಗೆ ಕೊಡಬೇಕಾಗಿರುವಂತ ಮನೆಯಲ್ಲಿ ನಿನಗಿಂತ ಮೊದಲೇ ನಿನಗಿಂತ ಹೆಚ್ಚಾದಂತ ಅರ್ಹತೆ, ನಿನಗಿಂತ ಹೆಚ್ಚಾದಂತ ಯೋಗ್ಯತೆ, ನಿನಗಿಂತ ಹೆಚ್ಚಾದಂತ ತಗ್ಗಿಸುವಿಕೆ ಉಳ್ಳವನಾಗಿ ಮತ್ತೊಬ್ಬ ನನಗೆ ಕಾಣಿಸ್ತಿದ್ದಾನೆ. ಯಾರವನು ಅಂತಂದ್ರೆ ಭ್ರಷ್ಟನು, ದುಷ್ಟನು, ಕುಡುಕನು, ಸುಳಿಗೆ ಮಾಡುವಂತವನು. ಇವರು ದೇವರಿಗೆ ಕಾಣ್ತಿದಾರಂತೆ ಪ್ರಿಯರೇ, ಇವರು ದೇವರಿಗೆ ಕಾಣ್ತಿದ್ದಾರೆ. ನಾವು ಕಾಣ್ತಿಲ್ವಾ? ಬೈಬಲ್ ಓದುತ್ತಿರುವಂತವ್ರು ನಾವು ಕಾಣ್ತಿಲ್ವಾ ಅಂತಂದ್ರೆ ಪ್ರಿಯರೇ, ಬೈಬಲ್ ಓದ್ತಿದ್ದೇವೆ, ಮಹಾಜ್ಞಾನವನ್ನ ತಿಳಿದುಕೊಳ್ಳುತ್ತಿದ್ದೇವೆ, ದೇವರ ಗುಣಾರ್ಥಗಳನ್ನ ಅರ್ಥ ಮಾಡ್ಕೊಳ್ತಿದ್ದೇವೆ, ಎಲ್ಲಾ ಜ್ಞಾನದ ಸಂಪತ್ತು ನಮ್ಮಲ್ಲಿ ಇದೆ. ಆದ್ರೆ ಒಂದು ಮಾತ್ರ ನಮ್ಮಲ್ಲಿ ಇಲ್ಲ, ಪಶ್ಚಾತ್ತಾಪ. ಮನೆಯೆಲ್ಲ ದೊಡ್ಡದಾಗಿ ಕಟ್ಕೊಂಡಿದ್ದೇವೆ, ಕೋಟ್ಯಾಂತರ ರೂಪಾಯಿ ಇದೆ, ಮನೆಯಲ್ಲೆಲ್ಲ ಲಕ್ಸರಿಯಸ್ ಲೈಫ್ ಇದೆ, ಒಳಗಡೆ ಎಲ್ಲ ಮಾರ್ಬಲ್ಸ್ ಹಾಕಿ, ಲೈಟಿಂಗ್ಸ್ ಹಾಕಿ, ಎಲ್ಲ ಮೆಟ್ಲು ಹಾಕಿ, ಇಂಟೀರಿಯರ್ ಎಲ್ಲ ಸಕಲ ಮಾಡ್ಕೊಂಡಿದ್ದೇವೆ. ಆದ್ರೆ ಮನೆ ಬಾಗಿಲು ಓಪನ್ ಮಾಡೋದಕ್ಕೆ ಬೀಗದ ಕೈನೇ ನಮ್ಮ ಹತ್ರ ಇಲ್ಲ, ಕಳ್ಕೊಂಡ್ಬಿಟ್ಟಿದ್ದೇವೆ. ಆದ್ರೆ ಯಾರಿಗೆ ಸಿಕ್ಕಿದೆ ಗೊತ್ತಾ ಪ್ರಿಯರ ಬೀಗದ ಕೈ? ಯಾರ ಹತ್ರ ಹೋಗಿದೆ ಗೊತ್ತಾ ಪ್ರಿಯರ ಬೀಗದ ಕೈ? ಆ ಮನೆ ಮುಂದೆ ನಿಂತ್ಕೊಳ್ಳೋದಕ್ಕೂ ಕೂಡ ಅರ್ಹತೆ ಇಲ್ಲದೆ ಅವನಿಗೆ, ಆ ಮನೆ ಒಳಗಡೆ ಹೆಜ್ಜೆ ಇಡುವುದಕ್ಕೂ ಕೂಡ ಯೋಚನೆ ಮಾಡದೇ ಇರುವಂತವನ ಕಡೆಗೆ ಬೀಗದ ಕೈ ಹೋಗಿದೆ. ಅವನು ಹೋಗೋದಕ್ಕೆ ಸಿದ್ಧನಾಗಿದ್ದಾನೆ ಪರಲೋಕ ರಾಜ್ಯಕ್ಕೆ. ನಮ್ಮ ಪರಿಸ್ಥಿತಿ ಹೇಗಿದೆ ಪ್ರಿಯರೇ? ನಮ್ಮ ಪರಿಸ್ಥಿತಿಗಳು ಹೇಗಿದ್ದಾವೆ? ಯೇಸು ಕ್ರಿಸ್ತರವರು ಹೇಳಿದಂತ ಆ ಒಂದು ಸ್ಥಿತಿಯಲ್ಲಿ, ಫರಿಸಾಯರ ರೀತಿಯಲ್ಲಿ ನಾವಿದ್ದರೆ ಪ್ರಿಯರೇ, ನಿಜವಾಗಲೂ ಪರಲೋಕ ರಾಜ್ಯ ನಾವು ಸೇರೋದು ಬಹಳ ಕಷ್ಟ. ಅದು ಕಷ್ಟತರವಾದಂತ ಪರಿಸ್ಥಿತಿ. ಯೋಹಾನನು ಬರೆದಂತಹ ಸುವಾರ್ತೆ 8ನೇ ಅಧ್ಯಾಯ, ಯೋಹಾನನು ಬರೆದಂತಹ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂತ ಒಂದು ಒಳ್ಳೆಯ ಮಾತನ್ನು ನಾವು ನೋಡಿಕೊಳ್ಳೋಣ. 8ನೇ ಅಧ್ಯಾಯ 1ನೇ ವಚನದಿಂದ ಓದೋಣ. 1ನೇ ವಚನ. ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು. ಯೇಸು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಬೆಳಿಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ ಜನರೆಲ್ಲರೂ ಆತನ ಬಳಿಗೆ ಬಂದರು. ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿರುವಲ್ಲಿ ಶಾಸ್ತ್ರಿಗಳು ಫರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು ಆಕೆಯನ್ನು ನಡುವೆ ನಿಲ್ಲಿಸಿ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಬೋಧಕನೇ, ಒಂದು ವ್ಯಭಿಚಾರದಲ್ಲಿ ಸಿಕ್ಕಿಕೊಂಡಿರುವಂತ ಒಂದು ಸ್ತ್ರೀಯನ್ನು ಯೇಸು ಸ್ವಾಮಿ ಬಳಿಗೆ ತಂದು, ಬೋಧಕನೇ, ಅನೇಕ ಬೋಧನೆಗಳನ್ನ ಮಾಡ್ತಿದ್ಯಲ್ಲಯ್ಯ ನೀನು, ಎಲ್ಲೋ ಒಳ್ಳೆ ಮಾತುಗಳನ್ನೆಲ್ಲ ಹೇಳ್ತಿದ್ಯಂತಲ್ಲ ನೀನು. ಈ ಸ್ತ್ರೀಯ ವಿಷಯದಲ್ಲಿ ಏನ್ ಮಾಡೋಣ? ಅವಾಗ ಯೇಸು ಸ್ವಾಮಿ ಹೇಳಿದಂತ ಮಾತು, ನಿಮ್ಮಲ್ಲಿ ಪಾಪವಿಲ್ಲದವನು. 7ನೇ ವಚನ. ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಗೆ ಕೂತಿಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಳ್ಳನ್ನು ಹಾಕಲಿ ಎಂದು ತಿರುಗಿ ಬೊಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು. ನಿಮ್ಮಲ್ಲಿ ಏನ್ ಮಾಡಿರುವವನು? ಪಾಪವಿಲ್ಲದಿರೋನು, ಪಾಪ ಮಾಡದಿರುವವನು ಏನ್ ಮಾಡ್ಬೇಕು? ಕಲ್ಲೆಸೀರಿ. ಯಾರೂ ಕಲ್ಲೆಸಿಲಿಲ್ಲ, ಎಲ್ಲಾರು ಕಲ್ಲುಗಳನ್ನ ಬಿಟ್ರಂತೆ, ಎಲ್ಲಾರು ಹೊರಟೋಗ್ಬಿಟ್ರಂತೆ. ಅವಾಗ ಯೇಸು ಸ್ವಾಮಿ ಎದ್ದು, ಎಲ್ಲಮ್ಮ ನಿನ್ನನ್ನ ಶಿಕ್ಷಿಸೋದಕ್ಕೆ ಬಂದವರು, ಎಲ್ಲಮ್ಮ ನಿನ್ನ ಮೇಲೆ ತಪ್ಪನ್ನು ಹೊರಿಸಿದಂತವ್ರು ಎಲ್ಲಿ ಅಂತ ಕೇಳಿದಾಗ
10ನೇ ವಚನ 11ನೇ ವಚನ. ಯೇಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನೂ ನೋಡದೆ ಆಕೆಗೆ, ಅಮ್ಮ ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ಅಮ್ಮ ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರೂ ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು. ಯಾರೂ ವಿಧಿಸಲಿಲ್ಲ ಸ್ವಾಮಿ ಅಂದಳು. ಯೇಸು ಆಕೆಗೆ ಈ ಮಾತು ಕೇಳಿ, ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಬೈಬಲ್ ಚರಿತ್ರೆಯಲ್ಲಿ, ಬೈಬಲ್ ಇತಿಹಾಸದಲ್ಲಿ ಮತ್ತೆ ಆ ಹೆಂಗಸು ನಮಗೆ ಎಲ್ಲೂ ಕೂಡ ಪಾಪ ಮಾಡಿದ ಹಾಗೆ ಕಾಣುವುದಿಲ್ಲ. ಮತ್ತೆ ವ್ಯಭಿಚಾರದಲ್ಲಿ ಸಿಕ್ಕಲ್ಪಟ್ಟಿರುವಂತಹ ಹೆಂಗಸನ್ನ ಕರ್ಕೊಂಡು ಬಂದ ಹಾಗೆ ಬೈಬಲ್ ಅಲ್ಲಿ ನಮಗೆ ಎಲ್ಲೂ ಕಾಣುವುದಿಲ್ಲ ಪ್ರಿಯರೇ. ಪಾಪವನ್ನು ಬಿಟ್ಟಳು. ವ್ಯಭಿಚಾರದಲ್ಲಿ ಸಿಕ್ಕಲ್ಪಟ್ಟಿರುವಂತವಳನ್ನ ಅಮ್ಮ ಎಂದು ಕರೆದ ತಕ್ಷಣ ಆಕೆ ಹೃದಯ ಕದಲಿತು ಪ್ರಿಯರೇ. ಆಕೆ ಹೃದಯ ಕದಲಿತು. ನಾನೇನು, ನನ್ನ ಪರಿಸ್ಥಿತಿ ಏನು, ನಾನು ಮಾಡ್ತಿರುವಂತ ಕೆಲಸ ಏನು, ಶಿಕ್ಷೆಯನ್ನು ಹೊಂದತಕ್ಕವಳು ನಾನು. ಹೌದಾ? ಶಿಕ್ಷೆಯನ್ನು ಹೊಂದತಕ್ಕವಳು ನನ್ನನ್ನು ಹಿಡ್ಕೊಂಡು, ಅಮ್ಮ ಎಲ್ಲಮ್ಮನೇ ನನ್ನ ಶಿಕ್ಷಿಸೋದಕ್ಕೆ ಬಂದವರು ಯಾರು ಇಲ್ವಾ? ಯಾರು ಇಲ್ಲ ಸ್ವಾಮಿ, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಅಂದಿದ ತಕ್ಷಣ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಾನು ನಿನ್ನನ್ನು ಶಿಕ್ಷಿಸಲ್ಲ ಅಮ್ಮ, ನಾನು ನಿನ್ನನ್ನು ಏನು ಅನ್ನಲ್ಲ ಅಮ್ಮ, ಆದ್ರೆ ಒಂದೇ ಒಂದು ಮಾತು ಹೇಳ್ತೇನೆ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ. ಈ ಮಾತು ಆಕೆಯ ಹೃದಯದಲ್ಲಿ ದೊಡ್ಡ ಪರಿವರ್ತನೆಯನ್ನು ತಂದಿದೆ. ಆಕೆಯ ಹೃದಯದಲ್ಲಿ ಪಶ್ಚಾತ್ತಾಪವನ್ನು ತಂದಿರುವಂತಹ ಮಾತು ಈ ಮಾತು, ಹೋಗು, ಇನ್ನು ಮೇಲೆ ನೀನು ಪಾಪ ಮಾಡಬೇಡ. ಶಾಸ್ತ್ರಿಗಳು, ಫರಿಸಾಯರು ತಪ್ಪು ಹೊರಿಸಬೇಕು ಅಂತ ಕರೆದುಕೊಂಡು ಬಂದರು. ಆದ್ರೆ ಯೇಸು ಸ್ವಾಮಿ ತಪ್ಪನ್ನೆಲ್ಲ ಪಕ್ಕಕ್ಕೆ ಇಟ್ಟು ಇನ್ನು ಮೇಲೆ ತಪ್ಪು ಮಾಡಬೇಡ ಅಂತ ಹೇಳಿರುವಂತ ಆ ಮಾತಿದೆ ನೋಡಿ ಪ್ರಿಯರೇ, ಅದು ಪಶ್ಚಾತ್ತಾಪಕ್ಕೆ ಕಾರಣವಾಗಿದೆ. ಶಾಸ್ತ್ರಿಗಳು, ಫರಿಸಾಯರುಗಳು ಕರ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಅವ್ರು ಯಾರವರು? ಏನು ಗೊತ್ತಿರೋರವರು? ಬೈಬಲ್ ಗೊತ್ತಿರೋರು, ಧರ್ಮಶಾಸ್ತ್ರ ಗೊತ್ತಿರೋರು. ಅವ್ರಿಗೆ ಧರ್ಮಶಾಸ್ತ್ರ ಗೊತ್ತಷ್ಟೇ, ದೇವರ ಮನಸ್ಸು ಗೊತ್ತಿಲ್ಲ. ಧರ್ಮಶಾಸ್ತ್ರ ಗೊತ್ತು, ದೇವರ ಮನಸ್ಸು ಗೊತ್ತಿಲ್ಲ. ಧರ್ಮಶಾಸ್ತ್ರ ತಿಳಿದು ದೇವರ ಮನಸ್ಸು ಗೊತ್ತಿಲ್ಲದೆ ಹೋದರೆ ಧರ್ಮಶಾಸ್ತ್ರ ತಿಳಿದು ಕೂಡ ತಿಳಿಯದವನಿಗೆ ಸಮಾನರು. ವಾಕ್ಯ ಓದುತ್ತಿದ್ದೇವೆ, ಮಹಾಜ್ಞಾನದ ಸಂಗತಿಗಳು ನಮಗೆ ಗೊತ್ತಿದ್ದಾವೆ ಅಂತ ಅಂದುಕೊಂಡಾಗಿ ಕೂಡ ಪ್ರಿಯರೇ, ದೇವರ ವಿಷಯದ, ಹೃದಯದ ವಿಷಯದ ಸಂಗತಿಗಳು ನಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಪ್ರಿಯರೇ, ಬೈಬಲ್ ಓದಿನೂ ಕೂಡ ವ್ಯರ್ಥ. ಇವಾಗ ಹೇಳಿ, ವ್ಯಭಿಚಾರಿಯನ್ನು ಕರಕೊಂಡು ಬಂದು ಶಿಕ್ಷಿಸಬೇಕೆಂದು ಬಂದಂತ ಅಷ್ಟು ಜನರು ಒಂದು ಕಡೆ ನಿಂತರೆ, ವ್ಯಭಿಚಾರದಲ್ಲಿ ಸಿಕ್ಕಿದಂತಹ ಸ್ತ್ರೀ ಯೇಸು ಸ್ವಾಮಿಯ ಮುಂದೆ ನಿಂತು ನನ್ನನ್ನು ಯಾರೂ ಶಿಕ್ಷಿಸಲಿಲ್ಲ ಅಂತ ಹೇಳಿದ ಮೇಲೆ, ಯೇಸು ಸ್ವಾಮಿ ಹೋಗು, ತಪ್ಪು ಮಾಡಬೇಡ ಇನ್ನು ಮೇಲೆ ಅಂತ ಹೇಳಿದಂತ ಸ್ತ್ರೀಯನ್ನು ಒಂದು ಕಡೆ ನಿಲ್ಲಿಸಿದರೆ, ಇವರಿಬ್ಬರಲ್ಲಿ ಕಾಣದೇ ಇರುವಂತದ್ದು, ಇವರಿಬ್ಬರ ಮಧ್ಯದಲ್ಲಿ ಒಬ್ಬರಲ್ಲೇ ಇರುವಂತದ್ದು ಏನೋ ಗೊತ್ತಾ ಪ್ರಿಯರೇ? ಪಶ್ಚಾತ್ತಾಪ. ಬೈಬಲ್ ಓದುತ್ತಿರುವಂತವರಲ್ಲಿ ಇಲ್ಲ ಪಶ್ಚಾತ್ತಾಪ. ಬೈಬಲ್ ಯಾರ ಹತ್ರ ಆದ್ರೆ ಇಲ್ವೋ ಅವರ ಹತ್ರ ಇದೆ ಪಶ್ಚಾತ್ತಾಪ, ಅವರ ಹತ್ರ ಇದೆ ಪ್ರಿಯರೇ. ದೇವರ ವಾಕ್ಯವನ್ನು ಕೇಳ್ತಿದ್ದೇವೆ, ಒಬ್ರಿಗಾದ್ರೂ ಹೇಳಿದೇವ? ಲೋಕದಿಂದ ಬಂದಂತವರು ಯಾರಾದರೂ ಒಂದು ವೇಳೆ ಇದ್ದರೆ, ಅವರು ದೇವರ ಕಡೆಗೆ ಬಂದರೆ ಅವರ ಭಕ್ತಿಯನ್ನು ನೋಡಿ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಯಾವಾಗ್ಲೂ ಕೂಡ ದೇವರ ವಾಕ್ಯ ಹೇಳಬೇಕು ಸರ್, ಹೇಳಬೇಕು. ನನಗೂ ಯಾರು ಹೇಳದೇ ಇದ್ದಾಗ ನಾನು ಪಾಪದಲ್ಲಿ ಇದ್ದೆ, ಯಾರೋ ಬಂದು ಹೇಗೋ ಹೇಳಿದ್ರು ನನಗೆ, ಇವಾಗ ನಾನು ನಂಬಿದ್ದೇನೆ, ಈ ಮಾತುಗಳು ನನ್ನ ಬಳಿಗೆ ಬಂದ ಹಾಗೆ ಬೇರೆಯವ್ರ ಬಳಿಗೆ ಹೋಗಬೇಕು ಅಂತ ಸಿಕ್ಕದವರಿಗೆಲ್ಲ ದೇವರು ಸುವಾರ್ತೆ ಹೇಳ್ತಿರ್ತಾರೆ. ಇವಾಗ ಬೈಬಲ್ ಓದಿ ತಲೆ ತುಂಬಾ ತುಂಬಿಸ್ಕೊಂಡಂತವ್ರು ಪರಲೋಕಕ್ಕೆ ಹೋಗ್ತಾರಾ? ದೇವರ ವಾಕ್ಯ ಹೇಳಬೇಕು ಅಂತ ರೋಡ್ ಮೇಲೆ ಓಡಾಡ್ತಿರುವಂತವ್ರು ಪರಲೋಕಕ್ಕೆ ಹೋಗ್ತಾರ? ದೇವರಿಗೋಸ್ಕರ ಹೇಳಬೇಕಂತ ಕಷ್ಟಪಡ್ತಿರ್ತಾರೆ ನೋಡಿ, ಅವ್ರಿಗೂ ಪರಲೋಕ. ಒಂದು ವಿಡಿಯೋ ನೋಡಿದ್ದೆ ಪ್ರಿಯರೇ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ. ಹೆಚ್ಚು ಕಡಿಮೆ ನನ್ನ ವಯಸ್ಸಿರಬಹುದು, ನನಗಿಂತ ದೊಡ್ಡವರು ಇರಬಹುದು. ಅವಣ್ಣ ಲೋಕದಲ್ಲಿದ್ದಾಗ ಅನೇಕ ದರಿದ್ರವಾದಂತ ಕೆಲಸಗಳೆಲ್ಲ ಮಾಡಿದ್ದಾರೆ.
ಡ್ರಗ್ಸ್ ಏನು, ಕುಡಿಯೋದೇನು, ಗಾಂಜಾ ಹೊಡಿಯೋದೇನು, ಸಿಗರೇಟ್ ಏನು, ಏನೇನ್ ಲೋಕದಲ್ಲಿದೆಯೋ ಎಲ್ಲಾನು ಟೆಸ್ಟ್ ಮಾಡ್ಬಿಟ್ಟಿದ್ದಾರೆ ಅವ್ರು, ಎಲ್ಲಾನು ಚೆಕ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಅಂಥ ದುಸ್ಥಿತಿಯಲ್ಲಿ ಅವ್ರು ಬದುಕ್ತಿದ್ರು. ಹೇಗೆ ಅವ್ರಿಗೆ ದೇವರ ಸುವಾರ್ತೆ ಸಿಕ್ತೋ ಗೊತ್ತಿಲ್ಲ, ದೇವರ ಸುವಾರ್ತೆ ಅವ್ರಿಗೆ ತಳಿಬಿಟ್ಟು, ದೇವರ ಸುವಾರ್ತೆ ಅವ್ರಿಗೆ ಕೇಳಿಸ್ಕೊಂಡ್ರು, ಪಶ್ಚಾತ್ತಾಪ ಪಟ್ಟರು, ಮಾರು ಮನಸ್ಸನ್ನು ಹೊಂದಿದರು, ದೀಕ್ಷಾಸ್ನಾನ ಪಡೆದುಕೊಂಡ್ರು. ಅವಾಗಿಂದ ಕುಡುಕತನ, ಚಟ ಎಲ್ಲವನ್ನು ಬಿಟ್ಟು ಅವತ್ತಿಂದ ಅವ್ರು ಮಾಡಿದ, ಅವತ್ತಿಂದ ಇವತ್ತಿನವರೆಗೂ ಇನ್ನು ಮುಂದೆಯೂ ಕೂಡ ಅವ್ರು ಮಾಡ್ತಿರುವಂಥದ್ದು ಕೆಲಸ ಏನೋ ಗೊತ್ತಾ? ಒಂದು ಬೋರ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೋರ್ಡ್, ಈ ರ್ಯಾಲಿ ಮಾಡ್ಬೇಕಾದ್ರೆ ಬೋರ್ಡ್ಗಳು ಇರ್ತಾವಲ್ಲ, ಏನಂತಾರೆ ಅದನ್ನು, ಏನೋ ಬೋರ್ಡ್ ಅಂತಾರೆ ಅದನ್ನು. ಓಕೆ, ಆ ಬೋರ್ಡಲ್ಲಿ ಯೇಸು ಸ್ವಾಮಿಯೇ, ಯೇಸು ಕ್ರಿಸ್ತನೇ ನಿಜವಾದಂಥ ರಕ್ಷಕನು ಬೋರ್ಡ್. ಇನ್ನೊಂದು ಕೈಯಲ್ಲಿ ಒಂದು ಶಿಲುಬೆ ತರ ದೊಡ್ಡ ಫ್ರೇಮ್ ತರ ಒಂದು ಶಿಲುಬೆ. ಇನ್ನೊಂದು ಕಡೆ ಒಂದು ಟೇಬಲ್ ಅಲ್ಲಿ ಬೈಬಲ್ಸ್, ಹೊಸ ಒಡಂಬಡಿಕೆ ಚಿಕ್ಕ ಚಿಕ್ಕ ಬೈಬಲ್ಸ್ ಬರ್ತಾವಲ್ಲ ಪ್ರಿಯರೇ, ಆ ಬೈಬಲ್ಸ್ ಎಲ್ಲ. ರೋಡ್ ಅಲ್ಲಿ ಹೋಗೋರಿಗೆ, ಫುಟ್ಪಾತ್ ಅಲ್ಲಿ ನಿಂತ್ಕೊಳ್ತಾರೆ, ರೋಡ್ ಅಲ್ಲಿ ಹೋಗೋರಿಗೆ ಬರೋರ್ಗೆಲ್ಲರೂ ಕೂಡ 2 ಬೋರ್ಡ್ ಇಟ್ಕೊಳ್ತಾರೆ ಒಂದು ಕೈಯಲ್ಲಿ, ಇನ್ನೊಂದು ಕೈಯಲ್ಲಿ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬೈಬಲ್ ಇಟ್ಕೊಳ್ತಾರೆ. ಎಲ್ಲರಿಗೂ ಹೇಳ್ತಾರೆ, ಯೇಸು ಸ್ವಾಮಿನ ನಂಬಿ 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 ನಾನು ಮೊದಲು ಹೀಗಿರ್ಲಿಲ್ಲ, ನಾನು ಮೊದಲು ತುಂಬಾ ಕೆಟ್ಟವನಾಗಿದ್ದೆ, ನನ್ನನ್ನು ಬದಲಾಯಿಸಿದಂತ ದೇವರು ನಿಮ್ಮನ್ನು ಬದಲಾಯಿಸ್ತಾರೆ. ಈ ಬುಕ್ ಓದಿ, ಈ ಬೈಬಲ್ ಓದಿ, ದೇವರು ನಿಮ್ಮ ಜೊತೆಗೆ ಮಾತನಾಡ್ತಾರೆ ಅಂತ ಹೇಳಿ ಪ್ರಿಯರೇ, ಹೋಗೋರಿಗೆ ಬರೋರಿಗೆ ಎಲ್ಲರೂ ಬೈಬಲ್ ಹಂಚ್ತಾ ಇರ್ತಾರೆ. ಹೈದರಾಬಾದ್, ತೆಲಂಗಾಣ, ಈಗ ಅಂತವರು ಈ ಕ್ಷಣದಲ್ಲೇ ಸತ್ತೋದ್ರೆ ನಾವು ಸಭೆಯಲ್ಲಿ ಕೂತಿದ್ದೇವೆ. ಇವಾಗ ಒಂದು ವೇಳೆ ಅವ್ರು ಸಭೆಯಲ್ಲಿ ಕೂತಿದಾರೋ ಇಲ್ಲ ಅಂತಂದ್ರೆ ಇನ್ನೂ ಅದೇ ಕೆಲಸ ಮಾಡ್ತಿದಾರೋ, ಒಂದು ವೇಳೆ ಇದೇ ಕ್ಷಣದಲ್ಲಿ ಇದೇ ತರ ಹೇಳ್ತಾ ನಾನು ಸತ್ತೋಗ್ಬಿಟ್ಟು ನೀವೆಲ್ಲರೂ ಸತ್ತೋಗ್ಬಿಟ್ಟು ಯೇಸು ಸ್ವಾಮಿ ಬಂದ್ಬಿಟ್ರು, ಯೇಸು ಸ್ವಾಮಿ ಬಂದು ಹಿಡಿದು ಬಿಟ್ರು. ಇವಾಗ ಯಾರು ಎತ್ತಲ್ಪಡ್ತಾರೆ? ಸಭೆಯಲ್ಲಿ ಕುಳಿತುಕೊಂಡಿರುವಂತ ನಾವೋ, ಇಲ್ಲಂತಂದ್ರೆ ಬೀದಿಯಲ್ಲಿ ನಿಂತುಕೊಂಡು ವಾಕ್ಯ ಹೇಳುತ್ತಿರುವಂತ ಅವರೋ ಅಂತಂದ್ರೆ ಪ್ರಿಯರೇ, ಆ ವ್ಯಕ್ತಿಗೆ ಪ್ರಥಮವಾದಂತ ಸ್ಥಾನ. ಇದು ನಮಗೆ ಅರ್ಥ ಆದರೆ, ಇದು ನಮಗೆ ತಿಳಿದು ಬಂದರೆ 21ನೇ ಅಧ್ಯಾಯ 31ನೇ ವಚನ ಮತ್ತೆ ಓದಿ. ಮತ್ತಾಯನು ಬರೆದಂತ ಸುವಾರ್ತೆ 21ನೇ ಅಧ್ಯಾಯ 31ನೇ ವಚನದ 2ನೇ ಭಾಗ, ಯೇಸು ಸ್ವಾಮಿ ಹೇಳುತ್ತಿರುವಂತ ಮಾತು. 31ನೇ ವಚನ, ಅವರಿಬ್ಬರಲ್ಲಿ ತಂದೆಯ ಚಿತ್ತದಂತೆ ನಡೆದ 2ನೇ ಮಾತು. ಯೋಹಾನನು ಆಗ ಯೇಸು ಅವರಿಗೆ, ಭ್ರಷ್ಟರು, ಸೂಳೆಯರು ನಿಮಗಿಂತ ಮೊದಲು ದೇವರ ರಾಜ್ಯವನ್ನು ಸೇರುವರು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ದಿಸ್ ಇಸ್ ಟ್ರೂತ್. ನೀವು ನಂಬುದ್ರು ಬಿಟ್ರು ಇದು ಸತ್ಯ. ನಿಮಗಿಂತ ಮೊದಲು ರೆಡಿಯಾಗಿದ್ದಾರೆ ಆಕ್ಯುಪೈ ಮಾಡೋಕ್ಕೆ, ನಿಮಗಿಂತ ಮೊದಲು ರೆಡಿಯಾಗಿದ್ದಾರೆ. ಅವರ ನಂಬಿಕೆ ಹೆಂಗಿರುತ್ತೆ ಗೊತ್ತಾ ಪ್ರಿಯರೇ? ನಿಜವಾಗ್ಲೂ ಹೇಗಿರುತ್ತೋ, ನನ್ನ ಪರ್ಸನಲ್ ಒಪಿನಿಯನ್ ಏನು ಗೊತ್ತಾ ಪ್ರಿಯರೇ, ಅವರ ಹೊಸದಾಗಿ ದೇವರ ಮುಂದೆಗೆ, ಅಂದ್ರೆ ಲೋಕದಲ್ಲಿ ಇದ್ದಂಥವರು ದೇವರ ಮುಂದೆಗೆ ಬಂದು ಪಶ್ಚಾತ್ತಾಪ ಪಟ್ಟು ದೇವರನ್ನು ನಂಬಿದ ನಂತರ ಅವರ ಕ್ರಿಯೆಗಳು ಹೇಗಿರುತ್ತವೆ ಅಂತಂದ್ರೆ ಪ್ರಿಯರೇ, ಯಾರಿಗೆ ಯಾವಾಗ ಹೇಳ್ಬೇಕು, ಏನ್ ಕೆಲಸ ಸಿಗುತ್ತೆ ಆ ಕೆಲಸ, ಸಭೆಯಲ್ಲಿ, ಚರ್ಚಲ್ಲಿ ಯಾರಿಗೆ ಬಾತ್ರೂಮ್ ತೊಳೆಯೋದಾದ್ರೂ ಕೂಡ ಚಿಂತೆ ಮಾಡಲ್ಲ. ಬಾತ್ರೂಮ್ ತೊಳೆಯೋದಕ್ಕೆ ಹೋಗ್ತಾರೆ, ವಾಕ್ಯ ಹೇಳೋದಕ್ಕೆ ಹೋಗ್ತಾರೆ, ಪ್ರಯಾಣ ಮಾಡ್ಬೇಕಾದ್ರೆ ಬಸ್ಸಲ್ಲಿ ಕೂತಿರ್ಬೇಕಾದ್ರೆ ಬಸ್ಸಲ್ಲಿರೋರ್ಗೆ ಹೇಳ್ತಾರೆ, ಹಾಡಾಡೋದಕ್ಕೆ ಸಿಕ್ಕಿದ್ರೆ ಹಾಡಾಡ್ತಾರೆ, ಆರಾಧನೆ ಮಾಡೋದಕ್ಕೆ ಸಿಕ್ಕಿದ್ರೆ ಆರಾಧನೆ ಮಾಡ್ತಾರೆ, ವಾಕ್ಯ ಓದೋದಕ್ಕೆ ಸಿಕ್ಕಿದ್ರೆ ವಾಕ್ಯ ಓದ್ತಾರೆ. ಅವರಿಗೆ ಸಿಕ್ಕಿದಂತ ಯಾವ ಚಿಕ್ಕ ಕೆಲಸನೂ ಕೂಡ ನಾಚಿಕೆ ಪಡೆದಿರ ಮಾಡ್ತಾರೆ. ಸಭೆಯಲ್ಲಿರುವಂತವ್ರು, ವಾಕ್ಯ ಓದುತ್ತಿರುವಂತವ್ರು, ಚಿಕ್ಕ ವಯಸ್ಸಿನಿಂದ ಸಭೆಯಲ್ಲಿರುವಂತವ್ರು ವಾಕ್ಯ ಓದಿ ಅಂತಂದ್ರೆ 100 ಸತಿ ತಿರುಗಿಸ್ತಾರೆ. ಹಾಡಿ ಅಂತಂದ್ರೆ 100 ಸತಿ ಯೋಚನೆ ಮಾಡಿ. ಯಾವ ಹಾಡಾಡ್ಬೇಕೋ ಗೊತ್ತಾಗಲ್ಲ ಕೆಲವೊಬ್ಬರಿಗೆ ಹಾಡಾಡ್ಬೇಕು ಅಂತಂದ್ರೆ. ಮತ್ತೆ ಅವರು ಚಿಕ್ಕ ವಯಸ್ಸಿನಿಂದ ಸಭೆಯಲ್ಲಿರುವಂತವ್ರು ಒಂದು ಹಾಡಾಡಿ ಯಾವ ಹಾಡಾಡ್ಬೇಕು, ಆರಾಧನೆ ಮಾಡಿ ಬಾಯಿ ಬರಲ್ಲ, ಏನ್ ಮಾಡ್ಬೇಕು, ಪ್ರಾರ್ಥನೆ ಮಾಡಿ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಇದೇ ಕೆಲಸ ಹೊರಗಿರುವಂತವ್ರಿಗೆ, ಇದೇ ಕೆಲಸ ದೇವರ ಮುಂದೆ ಹೊಸದಾಗಿ ಬಂದಂತವ್ರಿಗೆ ಹೇಳಿ. ನೀವು ಕೇಳೋದಕ್ಕಿಂತ ಮೊದಲೇ, ನೀವು ಹೇಳೋದಕ್ಕಿಂತ ಮೊದಲೇ ಅವರೇ ಬಂದು ಕೇಳ್ತಾರೆ. ಮಾಡ್ಬೇಕಾ? ಸಭೆ ಶುರು ಆಗೋದಕ್ಕಿಂತ ಮೊದಲೇ ಬರ್ತಾರೆ, ಚಾಪೆಗಳಾಗ್ತಾರೆ, ಕಸ ಹೊಡಿತಾರೆ, ಮಾಫ್ ಹಾಕ್ತಾರೆ. ಸಭೆ ಎಲ್ಲ ಹೋದ್ಮೇಲೆ ಮತ್ತೆ ಚಾಪೆ ಎತ್ತಾರೆ, ಮತ್ತೆ ಕಸ ಹೊಡಿತಾರೆ, ಭಾಷಣ ಕೇಳ್ತಾರೆ, ಇನ್ನೇನಾದ್ರು ಕೆಲಸ ಇದೆಯಾ ಹೇಳಿ. ಅವ್ರಿಗೆ ಏನು ಕೆಲಸ ಇಲ್ಲ. ಇನ್ ಮನೆಗೆ ಹೋಗಂತಂದ್ರೆ ಅವಾಗವರೆಗೂ ಮನೆಗೆ ಹೋಗಲ್ಲ ಅವರು. ಇವಾಗ ಹೇಳಿ,
ಯಾರಿಗೆ ಪರಲೋಕ ಸರ್? ಯಾರಿಗೆ ಪರಲೋಕ? ಯಾರಿಗೆ ದೇವರ ರಾಜ್ಯ? ಯಾರಿಗೆ ಆ ಸ್ವತಂತ್ರವಾದಂಥ ಲೋಕ ಅಂತಂದ್ರೆ ಚಿಂತೆ ಇಲ್ಲ, ದುಃಖವಿಲ್ಲ, ನೋವಿಲ್ಲ, ಸಂತೋಷ, ಸುಖ, ನೆಮ್ಮದಿ, ಕಣ್ಣೀರಿಲ್ಲ ಅಂತ ಯಾವ ಲೋಕವನ್ನಾದ್ರೆ ನಾವು ಮಾತನಾಡಿಕೊಳ್ಳುತ್ತಿದ್ದೇವೋ, ಮಾತನಾಡಿಕೊಳ್ಳುತ್ತಿರುವಂತ ನಮಗಿಲ್ಲ, ಮಾಡುತ್ತಿರುವಂತ ಅವರಿಗಿದೆ. ಮಾತನಾಡಿಕೊಳ್ಳುತ್ತಿರುವಂತ ನಮಗಿಲ್ಲ ಸರ್. ಮಾಡಬೇಕು ಮಾಡಬೇಕು ಮಾಡಬೇಕು. ನಮಗಿಂತ ಮೊದಲು ನಾವೇ ಅಲ್ಲ ಮೊದಲು, ನಮಗಿಂತ ಮೊದಲಿದ್ದಾರೆ, ನಮಗಿಂತ ಮೊದಲು ರೆಡಿಯಾಗಿದ್ದಾರೆ. ಅವ್ರು ಪರಲೋಕ ದೇವ್ರು ಕೊಡ್ತಾರೆ ಅಂತ ಮಾಡಲ್ಲ ಪ್ರಿಯರೇ, ಮಾಡಬೇಕು ಅಂತ ಮಾಡ್ತಾರೆ. ಅವ್ರು ಮಾಡಬೇಕು ಅಂತ ಮಾಡಿರೋದನ್ನ ನೋಡಿ ದೇವ್ರು ಪರಲೋಕ ಕೊಡ್ತಾರೆ. ನಾವೇನ್ ಕೆಲಸ ಮಾಡ್ತೇವೆ? ದೇವ್ರು ಪರಲೋಕ ಕೊಡ್ತಾರೆ ಅದಕ್ಕಾಗಿ ನಾನು ಕೆಲಸ ಮಾಡ್ಬೇಕು ಹಂಗಲ್ಲ. ಅವ್ರು ಮಾಡುವಂತ ಕೆಲಸ ಹೇಗಿರುತ್ತೆ ಅಂತಂದ್ರೆ, ದೇವರು ಪರಲೋಕ ಕೊಡ್ತಾರೆ, ದೇವರು ನಿತ್ಯ ಲೋಕವನ್ನು ಕೊಡ್ತಾರೆ, ಆ ಲೋಕವನ್ನು ಪಡೆದಕ್ಕೋಸ್ಕರ ಕೆಲಸ ಮಾಡಬೇಕು. ಈ ರೀತಿಯಾದಂತ ಕಾನ್ಸೆಪ್ಟ್ ಅವರಲ್ಲಿ ಇನ್ನೂ ಬೆಳೆದಿರಲ್ಲ ಪ್ರಿಯರೇ. ಈ ರೀತಿಯಾದಂತ ಕಾನ್ಸೆಪ್ಟ್ ಅವರಲ್ಲಿ ಇನ್ನೂ ಬೆಳೆದಿರಲ್ಲ. ಅವ್ರಿಗೇನು ಗೊತ್ತು? ಮಾಡ್ಬೇಕು ಅಷ್ಟೇ. ಅವ್ರಿಗೆ ಗೊತ್ತಿರೋದು ಅಷ್ಟೇ, ಮಾಡ್ಬೇಕು ಅಷ್ಟೇ ಸರ್. ಆ ಮಾಡುತ್ತಿರುವಂತದ್ದನ್ನು ನೋಡಿ ದೇವರೇ ಮೆಚ್ತಾನೆ. ಏನಪ್ಪಾ ಮಾಡ್ತಿದ್ಯಾ ನೀನು? ಏನಮ್ಮ ಮಾಡ್ತಿದ್ದೆ ನೀನು? ನಿನ್ನ ಭಕ್ತಿಗೆ ಮೆಚ್ಚಿದೆ, ನಿನ್ನ ಕೆಲಸಕ್ಕೆ ಮೆಚ್ಚಿದೆ, ನಿನ್ನ ನಂಬಿಕೆಗೆ ಮೆಚ್ಚಿದೆ. ನಿನ್ನನ್ನು ಮೊದಲನೇ ಸ್ಥಾನದಲ್ಲಿ ಇಡ್ತಿದ್ದೇನೆ. ನಿನಗೆ ಮೊದಲನೇ ಸ್ಥಾನ. ಯಾವತ್ತೂ ಕೂಡ ಪ್ರಿಯರೇ ಬಹುಮಾನವನ್ನ ನೋಡಿ ಕೆಲಸ ಮಾಡಬಾರ್ದು. ನಾವು ಕೆಲಸ ಮಾಡಬೇಕು, ಬಹುಮಾನ ಬರುತ್ತೆ ಅಷ್ಟೇ. ಬಹುಮಾನ ದೇವರು ಕೊಡ್ತಾರೆ ಅದಕ್ಕೆ ಕೆಲಸ ಮಾಡು. ಫಸ್ಟು ಮಾಡು, ಮೈ ಬಗ್ಸು, ಕೆಲಸ ಮಾಡು, ಬೆವರು ಸೋರಿಸು. ಬಹುಮಾನ ಯಾಕೆ ಬರಲ್ಲ? ಯಾಕೆ ಕೊಡಲ್ಲ? ಹುಸೇನ್ ಬೋಲ್ಟ್ ಗೊತ್ತಾ ಪ್ರಿಯರೇ? ಗೊತ್ತಾ? ಕೇಳಿದಿರಾ? ಕೇಳಿಲ್ವಾ? ಹುಸೇನ್ ಬೋಲ್ಟ್ ವರ್ಲ್ಡ್ಸ್ ಫಾಸ್ಟೆಸ್ಟ್ ರನ್ನರ್. ಹುಸೇನ್ ಬೋಲ್ಟ್ ವರ್ಲ್ಡ್ಸ್ ಫಾಸ್ಟೆಸ್ಟ್ ರನ್ನರ್. ಓಡುವಂತವರು ಯಾರಾದ್ರೂ ಪ್ರಪಂಚದಲ್ಲಿ ಸ್ಪೀಡಾಗಿ ಓಡುವಂತವ್ರು ಯಾರಾದ್ರೂ ಇದ್ದಾರೆ ಅಂತಂದ್ರೆ ಒಬ್ಬನೇ ಒಬ್ಬ ಹುಸೇನ್ ಬೋಲ್ಟ್. ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾನೆ. 200 ಮೀಟರ್ ಸರಿಯಾದಂತ ಲೆಕ್ಕ ನನಗೆ ಗೊತ್ತಿಲ್ಲ. 200 ಮೀಟರ್ 8 ಸೆಕೆಂಡಲ್ಲೋ 80 ಸೆಕೆಂಡಲ್ಲೋ ಓಡಿದ್ದಾರೆ. 200 ಮೀಟರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿಂದ ನಮ್ಮ ಮನೆವರೆಗೂ ಹೆಚ್ಚು ಕಡಿಮೆ 200 ಮೀಟರ್ ಇದೆ ಅಂತ ಅನ್ಕೊಳ್ಳೋಣ. 200 ಮೀಟರ್ ಅನ್ನ ವಿತಿನ್ ಸೆಕೆಂಡ್ಸ್ ಓಡಿದ್ದಾರೆ. ಗಿನ್ನಿಸ್ ವರ್ಲ್ಡ್ ಬುಕ್ ರೆಕಾರ್ಡ್. ಪ್ರಪಂಚದಲ್ಲಿ ಯಾರು ಮಾಡದೇ ಇರುವಂತ ದೊಡ್ಡ ಕೆಲಸ ಇವರು ಮಾಡಿದ್ದಾರೆ. ಅವಾಗ ಹುಸೇನ್ ಬೋಲ್ಟ್ ನ ಎಲ್ಲರೂ ಬಂದು ಇಂಟರ್ವ್ಯೂ ಮಾಡ್ತಾರಲ್ಲ, ಮೈಕ್ ಬಾಯಲ್ಲಿ ಇಟ್ಬಿಟ್ಟು ಕೇಳ್ತಿರ್ತಾರಲ್ಲ, ಕೇಳಿದ್ರು ಎಲ್ಲರೂ ಬಂದು, ಸರ್ ಹೆಂಗ್ ಸರ್ ನೀವು ಮಾಡಿದ್ರಿ ಈ ತರ? ಹೆಂಗೆ ಮಾಡಿದ್ರಿ ನೀವು? ಯಾರು ಮಾಡಕ್ಕಾಗದೇ ಇರುವಂತ ಕೆಲಸವನ್ನ ನೀವೇ ಯಾಕೆ ಹೆಂಗೆ ಮಾಡಿದ್ರಿ ಅಂತಂದ್ರೆ ಹುಸೇನ್ ಬೋಲ್ಟ್ ಕೊಟ್ಟಂತ ಉತ್ತರ ಏನೋ ಗೊತ್ತಾ? ಅಷ್ಟು ಸೆಕೆಂಡ್ ನಾನು ಓಡಿದ್ದೀನಿ ಅಂತ ನೀವು ನೋಡ್ತಿದ್ದೀರಲ್ಲ, ಅಷ್ಟು ಸೆಕೆಂಡ್ ಓಡೋದಕ್ಕೆ ನಾನು ಹಿಂದೆ 20 ವರ್ಷ 12 ವರ್ಷ ಕಷ್ಟಪಟ್ಟಿದ್ದೆ. ಆ 8 ಸೆಕೆಂಡ್ ಓಡೋದಕ್ಕೆ 12 ವರ್ಷ ನಾನು ಕಷ್ಟಪಟ್ಟಿದ್ದೇನೆ. ಆ 8 ಸೆಕೆಂಡ್ ನಮಗೆ ಕಾಣಿಸ್ತಿದೆ, ಆದ್ರೆ 12 ವರ್ಷದ ಕಷ್ಟ ಅಂದ್ರೆ ಹಿಂದೆ ದೇವರ ಕೆಲಸನೂ ಕೂಡ ನಾವು ಹೇಗೆ ಮಾಡುತ್ತಿರ್ಬೇಕು ಗೊತ್ತಾ ಪ್ರಿಯರೇ? ಮಾಡಬೇಕು. ಯಾವತ್ತಿನವರೆಗೂ ಮಾಡಬೇಕು ಗೊತ್ತಾ? ರಿಸಲ್ಟ್ ಬಂದಾಗ್ಲೂ ಕೂಡ ಅದೇ ನಮ್ಗೆ ದೊಡ್ಡ ವಿಷಯ ಅನ್ಸಲ್ಲ. ಯಾಕೆಂತಂದ್ರೆ ಇದು ಇವತ್ತಿಂದ ನಾನು ಮಾಡ್ತಿರುವಂತದ್ದಲ್ಲ, ಮೊದಲಿಂದನೂ ಮಾಡ್ತಿದ್ದೀನಿ. ಇದು ಇವಾಗ ನಿಮಗ್ ಗೊತ್ತಾಗಿದೆ ಅಷ್ಟೇ, ಹೌದಾ? ಇವಾಗ ನಿಮಗ್ ಗೊತ್ತಾಗಿದೆ, ಅದಕ್ಕಾಗಿ ನಿಮ್ಗೆ ಏನೋ ದೊಡ್ಡ ವಿಷಯ ದೊಡ್ಡದಾಗಿ ಏನೋ ಮಾಡ್ಬಿಟ್ಟಿದ್ದಾರೆ ಅಂತ ನೀವ್ ಅಂದ್ಕೊಳ್ತಿದ್ದೀರಾ. ಆದ್ರೆ ನಿಮಗ್ ಗೊತ್ತಿಲ್ದಿರುವಂತ ವಿಷಯ ಏನು ಗೊತ್ತಾ? ಮೊದ್ಲಿಂದಾನು ನಾನು ಇದನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಲೋಕದಲ್ಲಿರುವಂತ ಮನುಷ್ಯರೇ ಹುಸೇನ್ ಬೋಲ್ಟ್ ನನ್ನ ಗುರುತಿಸಿ ಅವನಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೊಟ್ಟಿರಬೇಕಾದ್ರೆ ದೇವರು ನಮ್ಮ ಕಷ್ಟವನ್ನು ನೋಡಲ್ವಾ? ದೇವರು ನಮ್ಮ ಭಕ್ತಿಯನ್ನು ನೋಡಲ್ವಾ? ದೇವರು ನಮ್ಮ ವಿಶ್ವಾಸವನ್ನು ನೋಡಲ್ವಾ? ದೇವರು ನಮ್ಮ ಕ್ರಿಯೆಗಳನ್ನು ನೋಡಲ್ವಾ? ನೋಡ್ತಾರೆ ಸರ್, ನೋಡ್ತಾರೆ. ದೇವರು ಎಲ್ಲವನ್ನು ನೋಡ್ತಿದ್ದಾರೆ. ಎಲ್ಲವನ್ನು ನೋಡುತ್ತಿರುವಂತ ದೇವರ ಕಣ್ಣಿಗೆ ಮರೆಯಾಗಿರುವಂತದ್ದು ಯಾವುದೂ ಇಲ್ಲ. ಆ ಮರೆಯಾಗದೇ ಇದ್ದಂತ ದೇವರ ಕಣ್ಣಿನ ಮುಂದೆ ನಾವು ನಿಂತಾಗ ದೇವರಿಗೆ ಎಲ್ಲಾ ಬಯೋಡೇಟಾ ಓಪನ್ ಆಗುತ್ತೆ.
ವಿಲ್ಸನ್ ಹೋಗಿ ನಿಂತ್ಕೊಂಡ್ರೆ ವಿಲ್ಸನ್ ಬಯೋಡೇಟಾ ದೇವ್ರಿಗೆ ಓಪನ್ ಆಗ್ಬಿಡುತ್ತೆ. ನಾವು ಏನಾದ್ರು ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ನಮ್ಮ ಬಯೋಡೇಟಾ ದೇವ್ರಿಗೆ ಓಪನ್ ಆಗುತ್ತೆ. ಅವಾಗ ದೇವ್ರು ಡಿಸೈಡ್ ಮಾಡ್ತಾರೆ, ಪರಲೋಕ ಕೊಡಬೇಕಾ ಬೇಡವಾ, ಪರಲೋಕ ಕೊಡಬೇಕಾ ಬೇಡವಾ. ಹಾಗಾಗಿ ಪರಲೋಕಕ್ಕೆ ಹೋಗ್ತೀವ ನಾವು? ಪರಲೋಕಕ್ಕೆ ಹೋಗ್ತೀವಿ ಅಂತೀರಾ ಪ್ರಿಯರೇ? ನಿಜವಾಗ್ಲು ದೇವರ ಸೇವೆ ಮಾಡ್ತಿದ್ದೇವೆ ಅಂತ ನಾವು ಹೇಳ್ಕೊಳ್ತಿದ್ದೇವೆ. ದೇವರ ಸೇವೆ ಮಾಡ್ತಿದ್ದೇವೆ ಅಂತ ಹೇಳ್ಕೊಳ್ದೇನೆ ಅನೇಕರು ದೇವರ ಸೇವೆ ಮಾಡ್ತಿದ್ದಾರೆ. ಮತ್ತೆ ದೇವರ ಸೇವೆ ಮಾಡ್ತಿದ್ದೇವೆ ಅಂತ ನಾವು ಹೇಳ್ಕೊಳ್ತಿದ್ದೇವೆ, ದೇವರ ಸೇವೆ ಮಾಡ್ತಿದ್ದೇನೆ ಅಂತ ಹೇಳ್ಕೊಳ್ದೇನೆ ಅನೇಕರು ನಮಗಿಂತ ಹೆಚ್ಚಾಗಿ ದೇವರ ಸೇವೆ ಮಾಡ್ತಿದ್ದಾರೆ. ಅವರಿಗೆ ಸಿಗತ್ತೆ ಪರಲೋಕ, ಅವ್ರು ಹೋಗ್ತಾರೆ ಪರಲೋಕಕ್ಕೆ. ಅಂತವರು ಬೇಕು ದೇವರಿಗೆ. ಸುಮಾರು ವರ್ಷಗಳ ಹಿಂದೆ ಒಬ್ರು ಬಂದಿದ್ರು, ಇಲ್ಲಿರ್ಲಿಲ್ಲ ನಮ್ಮ ಸಭೆ, ಅಲ್ಲಿತ್ತು. ರಮೇಶ್ ಅಂತ ಒಂದು ಅಣ್ಣ ಬಂದಿದ್ರು, ಆಂಧ್ರ ಪ್ರದೇಶ ಕಡಪದಿಂದ. ಒಂದು ಅಣ್ಣನ ಕರೆಸಿದ್ವಿ. ಮೇ ಬಿ ಪ್ರಾಬಬ್ಲಿ ಫೆಬ್ರವರಿ ತಿಂಗಳು, ನನಗೆ ನೆನಪಿದ್ದಂಗೆ ಫೆಬ್ರವರಿ ತಿಂಗಳು 2019 or 20 ಇರುತ್ತೆ, ಮೇ ಬಿ ಬಿಟ್ವೀನ್ ದಟ್ ಫೆಬ್ರವರಿ. ಅವ್ರು ಹೆಂಗಿರ್ತಾರೆ ಗೊತ್ತಾ ಪ್ರಿಯರೇ? ಇವಾಗ್ಲೂ ಯೂಟ್ಯೂಬ್ ಅಲ್ಲಿ ನಮ್ದೊಂದು ವಿಡಿಯೋ ಇದೆ, ಅವ್ರು ಮಾತಾಡಿರುವಂತ ಮಾತುಗಳ ವಿಡಿಯೋ ಇದೆ. ಅವ್ರು ಹೆಂಗಿರ್ತಾರೆ ಗೊತ್ತಾ? ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅವರು. ಈ ಬಲಗಡೆ ಕೈ ಕೆಲಸ ಮಾಡಲ್ಲ, ಬಲಗಡೆ ಕಾಲು ಕೆಲಸ ಮಾಡಲ್ಲ, ಕುಳ್ಳಕ್ಕಿರ್ತಾರೆ. ಸ್ವಲ್ಪ ಕೈ ಕಾಲು ಏನು ಕೆಲಸ ಮಾಡಲ್ಲ, ಕುಂಟ್ಕೊಂಡು ನಾವು 2 ಅಡಿ ಹಾಕೋ ಅಷ್ಟ್ರಲ್ಲಿ ಅವ್ರು ಇನ್ನೂ 1 ಅಡಿ ಹಾಕಿರ್ತಾರೆ. ತುಂಬಾ ಅವ್ರನ್ನ ನೋಡಿದ್ರೇನೆ ಅಯ್ಯೋ ಅನ್ಸುತ್ತೆ, ಹಂಗಿರ್ತಾರೆ ಅವ್ರ ಪರಿಸ್ಥಿತಿ. ಕೈಗೆ ಒಂದು ಬ್ಯಾಗ್ ಹಾಕಿರ್ತಾರೆ, ಉದ್ದಕ್ಕಿರುವಂತ ಬ್ಯಾಗ್. ಅದ್ರಲ್ಲಿ ಅವ್ರ ಬಟ್ಟೆ, ಒಂದು ವಾಟರ್ ಬಾಟ್ಲು, ಒಂದು ಬೈಬಲ್ಲು, ಈ ಕರಪತ್ರಿಕೆಗಳು ಬರ್ತಾವಲ್ಲ ಪ್ರಿಯರೇ, ದೇವರ ಮಾತುಗಳನ್ನೆಲ್ಲ ಪ್ರಿಂಟ್ ಮಾಡಿ ಆ ಕರಪತ್ರಿಕೆಗಳು ಬ್ಯಾಗ್ ತುಂಬಾ ಇಟ್ಕೊಂಡಿರ್ತಾರೆ. ಅದೇ ಒಂದು 7-8 kg ಇರುತ್ತೆ. ಅದನ್ನ ಹಾಕೊಂಡು ಈ ಬಸ್ ಸ್ಟಾಪು, ರೈಲ್ವೆ ಸ್ಟೇಷನ್ಗಳು ಇರ್ತಾವಲ್ಲ, ಅಲ್ಲಿಗೆ ಹೋಗೋದು. ಆ ಕುಂಟ್ಕೊಂಡು ಜನರ ಹತ್ರ ಹೋಗ್ತಾರೆ. ಯೇಸು ಸ್ವಾಮಿ ಮಾತುಗಳು ಓದಿ ಹಿಂಗೆ ಹಂಚ್ಕೊಂಡು ಒಂದು ದಿನ ಒಂದು ಜಾಗಕ್ಕೆ ಹೋದಾಗ ಇದೇ ತರ ಹಂಚ್ತಿರ್ಬೇಕಾದ್ರೆ ಯಾರೋ ಒಬ್ರು ಬಂದ್ಬಿಟ್ಟು ಹೊಡೆದ್ಬಿಟ್ರಂತೆ. ಯಾವ ಕಾಲ ಆದ್ರೆ ಸರಿ ಇಲ್ವೋ ಆ ಕಾಲ ಮೇಲೆ ಓದಿದಾರಂತೆ. ಆದ್ರೂ ಕೂಡ ನಾನು ದೇವ ಸೇವೆ ಬಿಟ್ಟಿಲ್ಲ, ಆದ್ರೂ ನಾನು ಮಾಡ್ತಿದ್ದೇನೆ ಅಂತ ಅವ್ರು ಹೇಳ್ತಿರ್ಬೇಕಾದ್ರೆ ಪ್ರಿಯರೇ, ಅಂತವರನ್ನ ದೇವರು ಒಂದು ಕಡೆ ಇಟ್ಟು ನಮ್ಮನ್ನ ದೇವರು ಒಂದು ಕಡೆ ಇಟ್ಟರೆ ಪ್ರಿಯರೇ, ಯಾರು ಯೋಗ್ಯರು ದೇವರ ರಾಜ್ಯ ಸೇರುವುದಕ್ಕೆ? ಕಾಲು ಕೈ ಕೆಲಸ ಮಾಡದೇ ಇರೋನು ನಮಗಿಂತ ಜಾಸ್ತಿ ಕೆಲಸ ಮಾಡ್ತಿದ್ದಾನೆ. ಕಾಲು ಕೈ ಚೆನ್ನಾಗಿರುವಂತ ನಾವು ಕೂಡ ಅವನಲ್ಲಿ ಅವ್ರು ಮಾಡ್ತಿರುವಂತ ಕೆಲಸದಲ್ಲಿ ಅರ್ಧ ಅಲ್ವಲ್ಲ, ಕಾಲು ಭಾಗನೂ ಕೂಡ ನಾವು ಮಾಡ್ತಿಲ್ಲ. ಯಾರಿಗೆ ಕೊಡ್ಬೇಕು ಪರಲೋಕ? ಯಾರು ಹೋಗ್ತಾರೆ ಪರಲೋಕಕ್ಕೆ? ಭ್ರಷ್ಟರು, ಸೂಳೆಯರು ನಿಮಗಿಂತ ಮೊದಲಿದ್ದಾರೆ. ಯೇಸು ಸ್ವಾಮಿ ಒಂದು ಕಡೆ ಸುವಾರ್ತೆಯನ್ನು ಸಾರ್ಕೊಂಡು ಬರ್ತಾರೆ ಪ್ರಿಯರು. ಒಂದ್ ಕಡೆಯಿಂದ ಸುವಾರ್ತೆ ಸಾರ್ಕೊಂಡು ಬಂದ್ಮೇಲೆ ಮತ್ತೆ ಅಲ್ಲಿರುವಂತವ್ರು ಹೆಂಗೆ ಮಾರ್ಪಟ್ಟಿದ್ದಾರೆ, ಕೇಳಿದಾರಲ್ಲ ವಾಕ್ಯ, ಕೇಳಿದ ಮೇಲೆ ಹೆಂಗಾಗಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ಜಾಗದಿಂದ ಬರ್ತಾರೆ. ನೀವು ಬೈಬಲ್ ಹಿಂದೆ ಇರುವಂತ ಮ್ಯಾಪ್ಸ್ ಇರುತ್ತಲ್ಲ, ಆ ಮ್ಯಾಪ್ಸ್ ಅಲ್ಲಿ ನೀವು ನೋಡಿದ್ರೆ ತೂರು, ಸೀದೋನು, ಈ ಪಟ್ಟಣ ಕಪೆರ್ನಹೂಮ್, ಇವೆಲ್ಲ ಪಟ್ಟಣಗಳಿರ್ತವೆ ನಮಗೆ ಮೇಲಿಂದ ಬರುವಂತ ಪಟ್ಟಣಗಳಿವೆಲ್ಲ. ಈ ತೂರು, ಸೀದೋನು, ಕಪೆರ್ನಹೂಮ್ ಪಟ್ಟಣಗಳಿಗೆ ಯೇಸು ಸ್ವಾಮಿ ಆಲ್ರೆಡಿ ಸುವಾರ್ತೆನ ಹೇಳಿ ಹೋಗಿದ್ದಾರೆ. ಮತ್ತೆ 2ನೇ ಬಾರಿ ವಿಸಿಟ್ ಮಾಡ್ತಾರೆ. ತೂರಿಗೆ, ಸೀದೋನಿಗೆ, ಈ ಕಪೆರ್ನಹೂಮಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ಪರಿಸ್ಥಿತಿಗಳು ಯೇಸು ಕ್ರಿಸ್ತರವರು ಅಂದುಕೊಂಡ ಹಾಗಿರಲಿಲ್ಲ. ಅವ್ರು ಕೇಳಿದಂತ ವಾಕ್ಯಕ್ಕೆ ವಿಧೇಯರಾಗಿರಲಿಲ್ಲ, ಅವಿಧೇಯರಾಗಿದ್ರು, ಇಷ್ಟ ಬಂದಂಗೆ ಬದುಕ್ತಿದ್ರು. ಅವಾಗ ಅವ್ರನ್ನೆಲ್ಲ ನೋಡಿ ಯೇಸು ಸ್ವಾಮಿ ಹೇಳಿದಂತ ಮಾತೇನೋ ಗೊತ್ತಾ? ನಮ್ಮ ಭಾಷೆಯಲ್ಲಿ ನಿಮಗ ಹೇಳದೆ ಇಷ್ಟು ಬೆಳೆಯುಳ್ಳ ಮಾತುಗಳು, ನಿಮ್ಮ ಬಳಿಯಲ್ಲಿ ಸಾರಲ್ಪಟ್ಟಂತ ಸುವಾರ್ತೆ ನಾಶ ಆಯ್ತಲ್ಲ ಬೆಂಕಿಯಿಂದ. ಲೋಟನ ಜೀವನದಲ್ಲಿ ನಾಶ ಆಯ್ತಲ್ಲ. ನೋಡೋಣ ಸಂದರ್ಭ, ಮತ್ತೆ ಬರೆದಂತ ಸುವಾರ್ತೆ 11ನೇ ಅಧ್ಯಾಯ 21ನೇ ವಚನ. 11ನೇ ಅಧ್ಯಾಯ 21ನೇ ವಚನ. ಮತ್ತೆ ಹೇಗೆಂದರೆ, ಅಯ್ಯೋ ಕೊರಾಜಿನ, ಅಯ್ಯೋ
ಬೆತ್ಸಾಯಿದವೇ, ಅಯ್ಯೋ ಬೆತ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳು ತೋರ್ ಮತ್ತು ಸಿದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ತೂರ್ ಮತ್ತು ಸಿದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿತಟ್ಟು ಹೊತ್ತುಕೊಂಡು ಅಲ್ಲಿಯವರು ಆಗಲೇ ಗೋಣಿತಟ್ಟು ಹೊತ್ತುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು. ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿಮ್ಮ ಗತಿಗಿಂತಲೂ ತೂರ್ ಸೀದೋನ್ ಪಟ್ಟಣಗಳ ಗತಿಯು ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ. ಮುಂದೆ 23ನೇ ವಚನ. ಎಲ್ಲಾ ಕಪೆರ್ನೌಮೇ, ನೀನು ಪರಲೋಕಕ್ಕೆ ಏರಿಸಲ್ಪಡುವಿಯಾ? ಪಾತಾಳಕ್ಕೆ ಇಳಿಯುವಿ. ನೀನು ಪರಲೋಕಕ್ಕೆ ಹೋಗ್ತೀನಿ ಅಂದ್ಕೊಳ್ತಿದ್ಯಾ ಕಪೆರ್ನೌಮೇ? ನಿನ್ನ ಬಳಿಯಲ್ಲಿ ವಾಕ್ಯ ಬಂದಿದೆ, ನಿನ್ನ ಬಳಿಯಲ್ಲಿ ಯೇಸು ಸ್ವಾಮಿ ಬಂದಿದ್ದಾರೆ, ನಿನ್ನ ಬಳಿಯಲ್ಲಿ ರಕ್ಷಕನು ಬಂದಿದ್ದಾನೆ, ಸತ್ಯದ ಸುವಾರ್ತೆ ನಿನಗೆ ಗೊತ್ತಾಗಿದೆ ಅಂತ ಹೇಳ್ಕೊಂಡು ನೀನು ಪರಲೋಕಕ್ಕೆ ಏರಲ್ಪಡುತ್ತೀಯ ಅಂತ ನೀನು ಅಂದುಕೊಳ್ತಿದ್ಯಾ? ಪಾತಾಳಕ್ಕೆ ಇಳಿಯುವೆ. ಯಾಕೆಂತಂದ್ರೆ ನಿನ್ನಲ್ಲಿ ನಡೆದಂತ ಮಹತ್ ಕಾರ್ಯಗಳು ಸೊದೋಮಿನಲ್ಲಿ ನಡೆದಿದ್ದರೆ ಅದು ಇಂದಿನವರೆಗೂ ಉಳಿಯುತ್ತಿತ್ತು. ನಿನ್ನಲ್ಲಿ ನಡೆದಂತ ಮಹತ್ ಕಾರ್ಯಗಳು ಸೊದೋಮಿನಲ್ಲಿ ನಡೆದಿದ್ದರೆ ಅದು ಇಂದಿನವರೆಗೂ ಉಳಿಯುತ್ತಿತ್ತು. ಸೊದೋಮ್ ಗೊಮೋರ ಪಟ್ಟಣಗಳು ಹೇಗಿತ್ತು ಪ್ರಿಯರೇ? ವ್ಯಭಿಚಾರದಲ್ಲಿ ತುಂಬಿತ್ತಿತ್ತು. ಹೌದಾ? ಗೊತ್ತಾ ನಮ್ಗೆ ಆ ಸಂದರ್ಭ? ನೆನಪಿದೆಯಾ ನಮ್ಗೆ ಆ ಸಂದರ್ಭ? ಲೋಟನು ಇದ್ದಂತ ದಿನಗಳಲ್ಲಿ ಲೋಟನ ಮನೆಗೆ ಇಬ್ಬರು ದೂತರು ಬಂದಾಗ ಅವರನ್ನು ಕೂಡ ಕಳಿಸಿ ಅವರೊಂದಿಗೆ ನಾವು ಸಂಭೋಗಿಸಬೇಕೆಂದು ಅವರನ್ನ ಕೇಳಿದಾಗ ಅವರ ಪರಿಸ್ಥಿತಿಗಳನ್ನು ನೋಡಿ ದೇವರು ತಡೆಯೋದಕ್ಕೆ ಆಗದೆ ಆ ಪಟ್ಟಣಗಳ ಮೇಲೆ ಬೆಂಕಿ ಮಳೆಯನ್ನು ಸುರಿಸಿರುವಂತ ಪರಿಸ್ಥಿತಿಗಳು. ಕಪೆರ್ನೌಮೇ, ಏನಯ್ಯ ಹಿಂಗ್ ಮಾಡ್ಬಿಟ್ಟೆ? ಅದೊಂದು ಪಟ್ಟಣ. ನಿನ್ನ ಬಳಿಯಲ್ಲಿ ಸಾರಲ್ಪಟ್ಟಂತಹ ಸುವಾರ್ತೆ, ನೀನು ಕೇಳಿದಂತ ಸುವಾರ್ತೆ, ನಿನ್ನ ಬಳಿಯಲ್ಲಿ ನಡೆಯಲ್ಪಟ್ಟಂತಹ ಒಂದು ಸೂಚಕ ಕ್ರಿಯೆಗಳು ಏನಾದ್ರೂ ಇದ್ದಾವೋ ಅದು ಸೊದೋಮ್ ಪಟ್ಟಣದಲ್ಲಿ ನಡೆದಿದ್ರೆ ಅದು ಇಂದಿನವರೆಗೂ ಉಳಿಯುತ್ತಿತ್ತು. ನಿನ್ನ ಬಳಿಯಲ್ಲಿ ಬಂದಂತ ಸುವಾರ್ತೆಯನ್ನು ತಳ್ಳಿಬಿಟ್ಟಲ್ಲ, ನಿನ್ನ ಬಳಿಯಲ್ಲಿ ಬಂದಂತಹ ಒಂದು ರಕ್ಷಣೆಯ ಮಾತುಗಳನ್ನ ವ್ಯರ್ಥವಾಗಿ ಎನಿಸಿಬಿಟ್ಟಲ್ಲ, ನಿನ್ನ ಬಳಿಯಲ್ಲಿ ಬಂದು ಕೇಳಲ್ಪಡುತ್ತಿರುವಂತಹ ಮಾತುಗಳನ್ನು ಯಾವುದಕ್ಕೂ ಲೆಕ್ಕ ಮಾಡದೆ ಹೋದಲ್ಲ ನೀನು. ಅಯ್ಯೋ, ನಿನ್ನ ಬಳಿಯಲ್ಲಿ ಬಂದಂತಹ ಮಾತುಗಳು ಎಷ್ಟು ಬೆಳವುಳ್ಳ ಮಾತುಗಳು ಗೊತ್ತಾ? ಈ ಮಾತುಗಳು ಆ ದಿನದಲ್ಲಿ ಸೀದೋನ್ ಪಟ್ಟಣ ಕೇಳಿದಿದ್ರೆ ಇದುವರೆಗೂ ಸೀದೋನ್ ಪಟ್ಟಣ ಇರ್ತಿತ್ತು. ಅವರು ಬದಲಾವಣೆ ಹೊಂದುತ್ತಿದ್ರು, ಮಾರ್ಪಾಡು ಹೊಂದುತ್ತಿದ್ರು, ಪಶ್ಚಾತ್ತಾಪ ಪಡುತ್ತಿದ್ರು. ಯಾಕಯ್ಯ ಕಪೆರ್ನೌಮೇ, ಯಾಕೆ? ನಿನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸೋದಕ್ಕೆ ನನ್ನಿಂದ ಆಗ್ತಿಲ್ವಾ? ನಿನ್ನಲ್ಲಿ ಪಶ್ಚಾತ್ತಾಪ ಬರಮಾಡೋದಕ್ಕೆ ನನ್ನ ಮಾತುಗಳು ಸಾಕಾಗ್ತಿಲ್ವಾ? ನಿನ್ನಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಏನ್ ಮಾಡಬೇಕು ನಾನು? ಈ ನನ್ನ ಮಾತುಗಳು ನಿನಗೆ ಅರ್ಥ ಆಗ್ತಿಲ್ವಾ? ಅಯ್ಯೋ ಖೊರಾಜಿನ, ಅಯ್ಯೋ ಬೆತ್ಸಾಯಿದವೇ, ನಿನ್ನಲ್ಲಿ ನಡೆದಂತ ಆ ಒಂದು ಸೂಚಕ ಕಾರ್ಯಗಳು ತೂರು ಸೀದೋನ್ಗಳ ಪಟ್ಟಣಗಳಲ್ಲಿ ನಡೆದಿದ್ರೆ ಇಷ್ಟೊತ್ತಿಗೆ ಅವರು ಮೈ ಮೇಲೆ ಗೋಣಿತಟ್ಟನ್ನ ಧರಿಸಿಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ಆಗಲೇ ಪಶ್ಚಾತ್ತಾಪ ಪಡ್ತಿದ್ರಯ್ಯ. ನಿನ್ನಲ್ಲಿ ಯಾಕೆ ಬರ್ತಿಲ್ಲ ಆ ಪಶ್ಚಾತ್ತಾಪ? ನಿನ್ನಲ್ಲಿ ಯಾಕೆ ಬರ್ತಿಲ್ಲ ಆ ಬದಲಾವಣೆ? ನಿನ್ನಲ್ಲಿ ಯಾಕೆ ಬರ್ತಿಲ್ಲ ಆ ಒಂದು ಮಾರ್ಮನಸ್ಸು? ನಿನ್ನಲ್ಲಿ ಆ ಬದಲಾವಣೆ ಬರಬೇಕಂತಾನೆ ತಾನೆ ನಾನು ಬಂದು ನಿನಗೆ ವಾಕ್ಯ ಹೇಳಿದೆ. ನಿನ್ನಲ್ಲಿ ಆ ಬದಲಾವಣೆ ಬರಬೇಕು ಅಂತ ತಾನೆ ನಿನಗೋಸ್ಕರ ಪ್ರಾಣ ಕೊಟ್ಟೆ. ನಿನ್ನಲ್ಲಿ ಆ ಬದಲಾವಣೆ ಬರಬೇಕು ಅಂತ ತಾನೆ ಪರಿಶುದ್ಧ ಗ್ರಂಥವನ್ನು ನಿನಗೆ ಕೊಟ್ಟೆ. ನಿನ್ನಲ್ಲಿ ಆ ಬದಲಾವಣೆ ಬರಬೇಕು ಅಂತಾನೆ ತಾನೆ ಪ್ರತಿ ವಾರ ಸಭೆಗೆ ನಿನ್ನನ್ನು ಕಳಿಸ್ತಿದ್ದೇನೆ. ಆದ್ರೂ ನಿನ್ನಲ್ಲಿ ಯಾಕೆ ಬರ್ತಿಲ್ಲ ಆ ಬದಲಾವಣೆ? ನಿನ್ನಲ್ಲಿ ಬರದೇ ಇರುವಂತಹ ಒಂದು ಪಶ್ಚಾತ್ತಾಪ ಹೊರಗಿರುವಂತವ್ರಿಗೆ ಬರ್ತಿದೆಯಪ್ಪ. ನಿನ್ನಲ್ಲಿ ನನಗೆ ಕಾಣದೇ ಇರುವಂತಹ ಒಂದು ಭಕ್ತಿ ಹೊರಗಿರುವಂತವ್ರಿಗೆ ಕಾಣ್ತಿದೆಪ್ಪ. ನಿನ್ನಲ್ಲಿ ಕಾಣದೇ ಇರುವಂತಹ ಒಂದು ವಿಶ್ವಾಸ ಹೊರಗಿರೋರಲ್ಲಿ ಕಾಣ್ತಿದೆ. ಅದಕ್ಕೆ ನಾನು ಹೇಳ್ತೇನೆ ಗೊತ್ತಾ, ನಿನಗಿಂತ ಮೊದಲು ದುಷ್ಟರು ಆಕ್ರಮಿಸಿಕೊಳ್ಳುವುದಕ್ಕೆ ಸಿದ್ಧರಾಗಿದ್ದಾರೆ. ನಮಗಿಂತ ಮೊದಲೊಬ್ಬರು ರೆಡಿಯಾಗಿದ್ದಾರೆ ಪ್ರಿಯರೇ, ನಮಗಿಂತ ಮೊದಲೊಬ್ಬರು ರೆಡಿಯಾಗಿದ್ದಾರೆ. ಮುಗಿಸೋದಕ್ಕಿಂತ ಮುಂಚೆ ಯೋಹಾನನು ಬರೆದಂತ ಸುವಾರ್ತೆ, ಕ್ಷಮಿಸಿ, ಲೂಕನು ಬರೆದಂತ ಸುವಾರ್ತೆ 7ನೇ ಅಧ್ಯಾಯ, 39ನೇ ವಚನ, 7ನೇ ಅಧ್ಯಾಯ 39ನೇ ವಚನ. ಆದರೆ ಆತನನ್ನು ಊಟಕ್ಕೆ ಕರೆದ ಫರಿಸಾಯನು
ಫರಿಸಾಯನು ಇದನ್ನು ಕಂಡು ಇವನು ದುರಾಚಾರಿ, ಇವಳು ದುರಾಚಾರಿ, ಇವನು ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟಿದ ಈ ಹೆಂಗಸು ಇಂಥವಳೆಂದು ತಿಳಿದುಕೊಳ್ಳುತ್ತಿದ್ದನು ಅಂದುಕೊಂಡನು. ಅದಕ್ಕೆ ಯೇಸು ಸೀಮೋನನೇ, ನಾನು ನಿನಗೆ ಹೇಳಬೇಕಾದ ಒಂದು ಮಾತದೆ. ನಿನಗೆ ಹೇಳಬೇಕಾದಂತ ಒಂದು ಮಾತಿದೆ. ಏನಂತಂದ್ರೆ ಅಂದಾಗ ಅವನು, ಬೋಧಕನೇ ಹೇಳಯ್ಯ, ಏನ್ ಹೇಳ್ಬೇಕು ಅನ್ಕೊಂಡಿದ್ದೆ ಹೇಳು. ಆಗ ಯೇಸು, ಒಬ್ಬ ಸಾಹುಕಾರನಿಗೆ ಇಬ್ಬರು ಸಾಲಗಾರರಿದ್ದರು. ಒಬ್ಬನು 500 ರೂಪಾಯಿ ಹಣ ಕೊಡಬೇಕಾಗಿತ್ತು, ಮತ್ತೊಬ್ಬನು 50 ಹಣ ಕೊಡಬೇಕಾಗಿತ್ತು. ತೀರಿಸುವುದಕ್ಕೆ ಅವರಿಗೆ ಗತಿ ಇಲ್ಲದರಿಂದ ಆ ಇಬ್ಬರಿಗೂ ಸಾಲವನ್ನು ಬಿಟ್ಟನು. ಹಾಗಾದರೆ ಅವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸನು ಎಂದು ಕೇಳಿದ್ದಕ್ಕೆ ಸೀಮೋನನು, ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೇ ಎಂದು ಭಾವಿಸುತ್ತೇನೆ ಅಂದನು. ಯೇಸು ಅವನಿಗೆ, ನೀನು ಸರಿಯಾಗಿ ತೀರ್ಪು ಮಾಡಿದಿ ಎಂದು ಹೇಳಿ ಆ ಹೆಂಗಸಿನ ಕಡೆಗೆ ತಿರುಗಿಕೊಂಡು ಸೀಮೋನನಿಗೆ ಹೇಳಿದೆನೆಂದರೆ, ಈ ಹೆಂಗಸನ್ನು ನೋಡಿದೆಯಾ? ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರನ್ನು ಕೊಡಲಿಲ್ಲ. ಇವಳಾದರೂ ನನ್ನ ಕಾಲುಗಳನ್ನು ಕಣ್ಣೀರಿನಿಂದ ತ್ಯಾವ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿದಳು. ನೀನು ನನಗೆ ಮುದ್ದಿಡಲಿಲ್ಲ. ಇವಳಾದರೂ ನಾನು ಒಳಗೆ ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ. ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ. ಇವಳಾದರೂ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟವೆ. ಇದಕ್ಕೆ ಪ್ರಮಾಣವೇನೆಂದರೆ ಇವಳು ತೋರಿಸಿದ ಪ್ರೀತಿ ಬಹಳ. ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ ಅವನು ತೋರಿಸುವ ಪ್ರೀತಿಯು ಸ್ವಲ್ಪವೇ ಅಂದನು. ಅರ್ಥ ಆಯ್ತಾ ಪ್ರಿಯರೇ? ಯಾವನಿಗಾದ್ರೆ ಹೆಚ್ಚು ಸಾಲ ಇದೆಯೋ ಅವನಿಗೆ ಹೆಚ್ಚಾದಂತ ಸಾಲ ಮನ್ನಾ ಮಾಡಿದ್ರೆ ಹೆಚ್ಚಾದಂತ ಪ್ರೀತಿ ತೋರಿಸ್ತಾನಲ್ವಾ? ನೀನು ಸ್ವಲ್ಪ ಸಾಲ ಇದೆ, ನಿನಗೆ ಸ್ವಲ್ಪ ಸಾಲ ತೀರ್ಸೋದ್ರಿಂದ ಸ್ವಲ್ಪ ಪ್ರೀತಿ ತೋರಿಸ್ತೀಯಲ್ಲ ನೀನು. ಇದು ನಿನಗೆ ಅರ್ಥ ಆದ್ರೆ, ಲೋಕದಲ್ಲಿರುವಂತವರೆಲ್ಲ ಹೆಚ್ಚಾದಂತ ಪಾಪ ಮಾಡಿ ದೇವರಿಂದ ದೂರ ಆಗಿದ್ದಾರೆ, ಅವರಿಗೆ ಪಾಪ ಕ್ಷಮಿಸಿದರೆ ಅವ್ರು ನನ್ನನ್ನು ಜಾಸ್ತಿ ಪ್ರೀತಿ ಮಾಡ್ತಾರೆ. ನೀವು ಸ್ವಲ್ಪ ಪಾಪ ಮಾಡಿದೀರಾ, ನಿಮಗೆ ಸ್ವಲ್ಪ ಪಾಪ ತೀರಿಸಿದ್ರೆ ನೀವೇನ್ ಮಾಡ್ತಿದ್ದೀರಾ? ಪ್ರೀತಿನೂ ಕೂಡ ಹಂಗೆ ತೋರಿಸ್ತಿದ್ದೀರಾ. ಸ್ವಲ್ಪ ಪಾಪ ತಾನೆ, ಸ್ವಲ್ಪ ಪ್ರೀತಿ. ಜಾಸ್ತಿ ಪಾಪ ಅಲ್ವಾ, ಅದಕ್ಕೆ ಜಾಸ್ತಿ ಪ್ರೀತಿ. ಹಾಗಾಗಿ ಪ್ರಿಯರೇ, ಒಂದು ನಿರ್ಣಯ ತೆಗೆದುಕೊಳ್ಳೋಣ ಪ್ರಿಯರೇ, ಒಂದು ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳೋಣ. ದೇವರಿರುವಂತಹ ಮಹಾಲೋಕಕ್ಕೆ ನಾವು ಸೇರಬೇಕು. ದೇವರಿರುವಂತಹ ಪರಲೋಕ ರಾಜ್ಯಕ್ಕೆ ನಾವು ಹೋಗಬೇಕಾ? ಆ ಮೊದಲಿದ್ದಾರಲ್ಲ, ನಮಗಿಂತ ಮೊದಲಿದ್ದಾರಲ್ಲ, ಯಾರು? ಭ್ರಷ್ಟರು, ದೇವರಿಂದ ದೂರ ಆದಂಥವ್ರು, ಅವ್ರ ಪರಲೋಕಕ್ಕೆ ಹೋಗಲ್ಲ ಅಂತ ಯಾರನ್ನಾದ್ರೆ ನಾವು ಹೇಳ್ತಿದ್ದೇವಲ್ಲ, ಅವರಲ್ಲಿರುವಂತಹ ಲಕ್ಷಣಗಳನ್ನು ನಾವು ಅವಲಂಬಿಸಿಕೊಳ್ಳೋಣ. ಅವರಲ್ಲಿರುವಂತಹ ಗುಣಗಳನ್ನು ನಾವು ಅವಲಂಬಿಸಿಕೊಳ್ಳೋಣ. ಇದು ಉತ್ತಮ, ಇದು ಶ್ರೇಷ್ಠ, ಇದು ಯೋಗ್ಯಕರವಾದಂಥದ್ದು. ಇದನ್ನು ನಾವು ಮಾಡೋಣ ಪ್ರಿಯರೇ, ಮಾಡೋಣ. ನಿಜವಾಗಲೂ ಇದು ನಮ್ಮ ಹೃದಯದಲ್ಲಿ ಬದಲಾವಣೆಯನ್ನು ತರಬೇಕು. ಈ ಮಾತುಗಳು ನಮ್ಮ ಹೃದಯದಲ್ಲಿ ಬದಲಾವಣೆಯನ್ನು ತರಬೇಕು. ಈ ಮಾತುಗಳಿಂದ ನಾವು ಬದಲಾಗುವುದಕ್ಕೆ ನಮ್ಮಿಂದ ಆಗಿಲ್ಲ ಅಂತಂದ್ರೆ ಪ್ರಿಯರೇ, ಪರಿಶುದ್ಧ ಗ್ರಂಥದಲ್ಲಿ ಯಾವ ಮಾತುಗಳನ್ನು ಕೇಳಿದರೂ ಕೂಡ ನಾವು ಬದಲಾಗುವುದಕ್ಕೆ ಸಾಧ್ಯವಿಲ್ಲ. ಇಂತಹ ಮಾತುಗಳಿಂದ ನಾವು ಪಶ್ಚಾತ್ತಾಪ ಪಡಲಿಲ್ಲ ಅಂತಂದ್ರೆ ಪ್ರಿಯರೇ, ಎಷ್ಟು ದೊಡ್ಡ ಸೇವಕರು ಬಂದು ಎಷ್ಟು ದೊಡ್ಡ ಮಾತುಗಳನ್ನು ಹೇಳಿದರೂ ಕೂಡ ಪ್ರಿಯರೇ, ನಮ್ಮಲ್ಲಿ ಪಶ್ಚಾತ್ತಾಪ ಬರುವುದಿಲ್ಲ. ದೇವರಿಗೋಸ್ಕರ ಬದುಕಬೇಕಂತ ಅಂದ್ಕೊಳ್ತಿದ್ದೇವಾ? ದೇವರಿಗೋಸ್ಕರ ಜೀವಿಸಬೇಕಂತ ಅಂದ್ಕೊಳ್ತಿದ್ದೇವಾ? ಅಂದ್ರೆ ಪಶ್ಚಾತ್ತಾಪ ಎಲ್ಲಿ ಪಶ್ಚಾತ್ತಾಪ ಪಡು. ದೇವರ ಮುಂದೆ ತಪ್ಪು ಮಾಡಿದ್ದೇನೆ ಅಂತ ಹೇಳು. ಪಾಪಿನಂತ ಏನ್ ತಪ್ಪಿದೆ ಅಂದ್ರೆ ಕ್ಷಮಿಸುವಂತ ಕೇಳಿ ದೇವರನ್ನು. ದೇವರು ಕ್ಷಮಿಸೋದಕ್ಕೆ ದೇವರು ಸಿದ್ಧರಾಗಿದ್ದಾರೆ. ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ದೇವರು ಕೊಡುವಂತ ಮಹಾಲೋಕಕ್ಕೆ ಸೇರುತ್ತೇವೆ ಅನ್ನುವಂಥ ಧೈರ್ಯ ಈ ದಿನದಲ್ಲಿ ನಮ್ಮಲ್ಲಿ ಇದೆಯಾ ಅಂತಂದ್ರೆ ಪ್ರಿಯರೇ, ದೊಡ್ಡ ಕ್ವಶನ್ ಮಾರ್ಕ್. ಹೋಗ್ತೇವೋ ಹೋಗಲ್ವೋ ನಮಗೆ ಗೊತ್ತಿಲ್ಲ. ಅಂತ ಪರಿಸ್ಥಿತಿಗಳಲ್ಲಿ ನಾವಿದ್ದೇವೆ. ಬೇಡ, ಅದನ್ನೆಲ್ಲ ಬೇಡ ಪ್ರಿಯರೇ. ಎಲ್ಲವನ್ನ ಬಗೆದಿಟ್ಟು ಹೊಸದಾಗಿ ದೇವರ ಮುಂದೆ, ದೇವರೇ ಇನ್ನು ಮುಂದೆ ನನ್ನನ್ನು ಉಪಯೋಗಿಸು, ಇನ್ನು ಮುಂದೆ ನಿನಗೋಸ್ಕರ ನಿಲ್ಲಿಸು, ಇನ್ನು ಮುಂದೆ ನಿನ್ನ ಸೇವೆಯಲ್ಲಿ ನನ್ನನ್ನು ಬಲಪಡಿಸು, ನಿನಗೋಸ್ಕರ ಬದುಕುವಂತೆ ನನ್ನನ್ನು ಬಲಪಡಿಸು ಎಂಬುದಾಗಿ ದೇವರನ್ನು ಕೇಳೋಣ ಪ್ರಿಯರೇ. ದೇವರು ನಂಬಿಗಸ್ತನು. ದೇವರು ನಮ್ಮನ್ನು ನಡೆಸುವನಾಗಿದ್ದಾನೆ. ಸಭೆಗೆ ಬರುವಂತ ಹೊಸಬರು, ದೇವರ ಸಭೆಗೆ ಹೊಸದಾಗಿ ಬರುವಂತವರು ಟೈಮಿಗೆ ಬರ್ತಾರೆ, ಟೈಮಿಗಿಂತ ಮೊದಲು ಬರ್ತಾರೆ.
ಸಭೆಗೆ ಬರುವಂತ ಹಳುಬರು, ದೇವರ ಸಭೆಗಿಂತ ಮೊದಲಿಂದ ಬರುತ್ತಿರುವಂತವ್ರು, ಅವ್ರಿಗೆಲ್ಲ ಆರಾಧನೆ ಮುಗಿದ ಮೇಲೆ ಆಮೇಲೆ ಅನ್ನುವಂತ ಎರಡು ನಿಮಿಷದ ಮೊದಲು ಬರ್ತಾರೆ. ಇವರಲ್ಲಿ ಭಕ್ತಿ ಇದೆಯಾ, ಅವರಲ್ಲಿ ಭಕ್ತಿ ಇದೆಯಾ? ಇವರಿಗೆ ವಾಕ್ಯ ಗೊತ್ತಾ, ಅವರಿಗೆ ವಾಕ್ಯ ಗೊತ್ತಾ? ದೇವರ ವಾಕ್ಯ ಕೇಳಲ್ಪಡುತ್ತಿದೆ ಅಂತ ಗೊತ್ತಿದ್ದಾಗಿ ಕೂಡ ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡದೇ ಇರುವಂತ ಭಕ್ತಿ ನಮ್ಮದಾದರೆ, ದೇವರ ವಾಕ್ಯ ಎಲ್ಲಿ ಸಿಗುತ್ತೆ ಅಂತ ಹುಡುಕೊಂಡು ಹೋಗುವಂತ ಭಕ್ತಿ, ನಾವು ಯಾವ ಮಟ್ಟಕ್ಕಿದ್ದೇವೆ, ಯಾವ ಸ್ಥಿತಿಯಲ್ಲಿ ನಾವಿದ್ದೇವೆ, ಯಾವ ಲೆವೆಲಲ್ಲಿ ನಾವಿದ್ದೇವೆ? ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ, ನಮ್ಮನ್ನು ನಾವು ದೇವರ ಮುಂದೆ ಕೇಳಿಕೊಳ್ಳೋಣ. ದೇವರು ಹಂಗಿಸದೆ ಉದಾರ ಮನಸ್ಸಿನಿಂದ ಎಲ್ಲರಿಗೂ ಎಲ್ಲವನ್ನು ದಯಪಾಲಿಸೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪಾಪದ ಕಡಲಲ್ಲಿ ನಾ ಮುಳುಗುವಾಗ ಮೇಲಿಂದ ನಿನ್ನ ಪ್ರೀತಿ ನನ್ನ ನೋಡಿತು. ಪಾಪದ ಕಡಲಲ್ಲಿ ನಾ ಮುಳುಗುವಾಗ ಮೇಲಿಂದ ನಿನ್ನ ಪ್ರೀತಿ ನನ್ನ ನೋಡಿತು. ಊಹಿಸಲಾಗದ ನಿನ್ನ ಪ್ರೀತಿಯು ನನಗಾಗಿ ತನ್ನ ಪ್ರಾಣ ಬಲಿ ನೀಡಿತು. ಊಹಿಸಲಾಗದ ನಿನ್ನ ಪ್ರೀತಿಯು ನನಗಾಗಿ ತನ್ನ ಪ್ರಾಣ ಬಲಿ ನೀಡಿತು. యేసయ్య 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 ಸದಾಕಾಲವು ನಿನ್ನ ಜೊತೆಯಲ್ಲಿ ನಾ ಜೀವಿಸುವೆ యేసయ్య.